ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಸ್ಥಿರಮುಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಂಸಾರವಂತಮನಘಾ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವೇಕೋಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣಸುದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वैवागमान्तम् आचार्य भक्ति परिपूतमर्घशीलं गोपालदेशमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगि गुरुणार्पितभारमीशे भक्त्यादिपूर्णवरदारिकृपार्थचिह्नं श्रीनिवासमुनिवर्यमहं प्रपद्ये। श्रीनारायण योगीन्द्र वरदारिकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवत्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। तीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कूरकुलाधिपं वरदं दुरदाद्रीशं श्रीनिधिं करुणानिधिं शरण्यं शरणं यामि प्रणतात्तिहरं हरिं येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसीगुच्छसच्छायमञ्चितोरस्थलं श्रिया अञ्जनाचलशृङ्गारम् अञ्जलिर्ममगाहताम्। ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः स्तुष्टुवागुंसस्तनूभिः यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्ति शान्ति शान्तिः। ಮುಂಡಕೋಪನಿಷತ್ತಿನಲ್ಲಿ ಮೊದಲ ಮಂತ್ರದ ಅರ್ಥವನ್ನ ನೋಡಿದೆವು. ಅದರಲ್ಲಿ ವಿದ್ಯೆ ಎರಡು ವಿಧವಾಗಿದೆ ಅಂತ ಹೇಳಿ ಪರಾವಿದ್ಯಾ ಅಪರಾವಿದ್ಯಾ ಅಂತ ಹೇಳ್ಬಿಟ್ಟು ಎರಡು ವಿಧವಾದ ವಿದ್ಯೆ ಹೇಳಲ್ಪಟ್ಟಿತು. ಅಪರಾವಿದ್ಯಾ ಅಂದರೆ ಋಗ್ವೇದ ಮೊದಲಾದದೆಲ್ಲ ವೇದಗಳು ಎಲ್ಲವೂ ಅಪರಾವಿದ್ಯಾ ಅಂತ ಹೇಳ್ಬಿಟ್ಟು, ಪರಾವಿದ್ಯಾ ಅನ್ನುವುದು ಅವನು ಪರಮಾತ್ಮನನ್ನ ಅಕ್ಷರ ಶಬ್ದಿತನಾದ ಪರಮಾತ್ಮನನ್ನ ನೇರವಾಗಿ ಪಡೆದುಕೊಳ್ಳೋದಕ್ಕೆ ಯಾವುದು ಸಹಾಯವಾಗುತ್ತೋ ಅದು ಪರಾವಿದ್ಯಾ ಅಂತ ಹೇಳಲ್ಪಟ್ಟಿತು. ಅದರ ಬಗ್ಗೆ ವಿಚಾರ ಮಾಡಿ ಅದಕ್ಕೆ ಎರಡೂ ಕೂಡ ಬ್ರಹ್ಮ ಪ್ರಾಪಕವೇ. ಒಂದು ಜ್ಞಾನವನ್ನು, ಒಂದು ಅಧಿಗಮ್ಯತ್ವ. ಒಂದರಿಂದ ತತ್ವಜ್ಞಾನ ಬರುತ್ತೆ, ಇನ್ನೊಂದು ಉಪಾಸನಾತ್ಮಕವಾದದ್ದು, ಅದರಿಂದ ನೇರವಾಗಿ ಪಡೆದುಕೊಳ್ಳುವಂತಹದ್ದು. ಈ ಎರಡು ವಿದ್ಯೆಗಳು ಕೂಡ ಬೇಕು ಅಂತ ಹೇಳಿದ್ರು. ಬೇರೆ ಕೆಲವು ವ್ಯಾಖ್ಯಾನಗಳಲ್ಲಿ ಋಗ್ವೇದಾದಿಗಳಿಂದ ತಿಳಿದು ಬರುವುದಕ್ಕಿಂತ ವಿಲಕ್ಷಣನಾದವನು ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ. ಹಾಗೆ ಮಾಡಿದ್ರೆ ವೇದೇಶ್ಚ ಸರ್ವೈರಹಮೇವ ವೇದ್ಯ ಮೊದಲಾದೆಲ್ಲ ವಿರೋಧ ಬರುತ್ತೆ. ಆದ್ದರಿಂದ ಋಗ್ವೇದ ಮೊದಲಾದವುಗಳಿಂದ ಉಂಟಾಗುವ ಜ್ಞಾನವು ಬ್ರಹ್ಮ ವಿಷಯಕವೇ ಅಂತ ಹೇಳಿ ಎರಡರಿಂದಲೂ ನಾವು ಪರಬ್ರಹ್ಮನನ್ನ ತಿಳಿಯಬೇಕು. ಪರಾಪರ ಜ್ಞಾನ ಶಬ್ದಿತ ಪರೋಕ್ಷ ಜ್ಞಾನ ವಿಷಯತ್ವ ಬ್ರಹ್ಮಣಃ ಏವ ಅಂತ ಹೇಳಿ ಭಾಷ್ಯಕಾರರು ಏನು ಹೇಳಿದಾರೋ ಅದುವೇ ಸರಿಯಾದ ಅರ್ಥ ಇದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳಿದ್ರು. ಅದರ ನಂತರ ಮುಂದಿನ ಅಲ್ಲಿ ಅಕ್ಷರ ಶಬ್ದಿತ ಅಂತ ಪರಮಾತ್ಮನ ಲಕ್ಷಣವನ್ನು ಈಗ ಹೇಳ್ತಾರೆ. ಯಾವುದು ಬ್ರಹ್ಮನನ್ನು ತಿಳಿದುಕೊಳ್ಳೋದಕ್ಕೆ ಎರಡು ವಿದ್ಯೆ ಅಂತ ಹೇಳಿ ಅಪರಾಪರ ವಿದ್ಯಾ ಅಂತ ಹೇಳಿ, ಆ ಬ್ರಹ್ಮನಿಗೆ ಅಕ್ಷರ ಶಬ್ದಿತನಾದವನು ಅಂತ ಹೇಳಿ, ಅಕ್ಷರ ಶಬ್ದಿತ ಅಂತ ಪರಮಾತ್ಮನ ತಿಳಿದುಕೊಂಡ್ರೆ ತಸ್ಮಿನ್ನು ಭಗವಃ ವಿಜ್ಞಾತಿ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಪ್ರಶ್ನೆ ಮಾಡಿದ್ರು ಶೌನಕರು. ಅವರಿಗೆ ಹೇಳಿದಾಗ ಎರಡು ವಿದ್ಯೆಗಳಿದೆ ಅಂತ ಹೇಳಿ, ಪರವಿದ್ಯೆಯಿಂದ ಅಪರವಿದ್ಯೆಯಿಂದ ಋಗ್ವೇದ ಮೊದಲಾದಿಗಳು ಅವನ ಜ್ಞಾನವನ್ನು ಪಡೆದು ಪರವಿದ್ಯೆಯಿಂದ ಅವನು ನೇರವಾಗಿ ಸಾಕ್ಷಾತ್ಕಾರ ಮಾಡಿದುಕೊಳ್ಳಬಹುದು ಅಂತ ಹೇಳಿ ಅಕ್ಷರ ಶಬ್ದಿತನಾದ ಪರಮಾತ್ಮನನ್ನು ಹೇಳಿದ್ರಲ್ಲ, ಅವನ ಲಕ್ಷಣವೇನು ಅನ್ನುವ ಪ್ರಶ್ನೆ ಬರುತ್ತೆ. ಲಕ್ಷಣವನ್ನು ಹೇಳ್ತಾರೆ ಇಲ್ಲಿ. ಎತ್ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ
ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಹೇಳಿ ಇದು ಪರಮಾತ್ಮನ ಅಕ್ಷರ ಶಬ್ದಿತನಾದ ಪರಮಾತ್ಮನ ಲಕ್ಷಣವನ್ನು ಹೇಳ್ತಾರೆ. ಅದ್ರೇಶಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ. ಬ್ರಹ್ಮಸೂತ್ರದಲ್ಲಿ ಅದೃಶ್ಯತ್ವಾದಿ ಗುಣಕಃ ಧರ್ಮೋಕ್ತೇಹೇ ಅಂತ ಸೂತ್ರದಲ್ಲಿ ಬಾದರಾಯಣರು ಇದೆಲ್ಲ ಗುಣಗಳು ಅಂತ ಹೇಳಿದ್ದಾರೆ. ಪರಮಾತ್ಮನ ಅಸಾಧಾರಣವಾದ ಗುಣಗಳು ಹೇಳಿ ಅದರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಕಾಣುವುದಕ್ಕೆ ಆಗೋದಿಲ್ಲ ಅದೃಶ್ಯಂ ಅಂತ, ಅದು ವೇದದಲ್ಲಿ ಅದ್ರೇಶ್ಯಂ ಅಂತ ಆಗಿದೆ. ಅದು ಛಾಂದಸ ಪ್ರಯೋಗ. ಅದೃಶ್ಯವಾದದ್ದು ಅಂದ್ರೆ ಪ್ರಾಕೃತವಾದ ಕಣ್ಣುಗಳಿಗೆ ವಿಷಯವಾಗುವುದಿಲ್ಲ ಅಂತ ಅರ್ಥ. ಅಗ್ರಾಹ್ಯಂ ಹಿಡಿದುಕೊಳ್ಳಕ್ಕಾಗುವುದಿಲ್ಲ. ಅಗೋತ್ರಂ ಅವರ್ಣಂ ಗೋತ್ರ ವರ್ಣಗಳಿಲ್ಲ, ಚಕ್ಷುಸ್ಸು ಶ್ರೋತ್ರಗಳಿಲ್ಲ, ಇದೆಲ್ಲ ಪ್ರಾಕೃತ ಇಂದ್ರಿಯಗಳು. ಜ್ಞಾನೇಂದ್ರಿಯಗಳಿಲ್ಲ, ಕರ್ಮೇಂದ್ರಿಯಗಳಿಲ್ಲ, ಪಾಣಿ ಪಾದಗಳಿಲ್ಲ. ಇದೆಲ್ಲ ಹೇಳಿ ನಿತ್ಯಂ ವಿಭುಂ ನಿತ್ಯವಾದದ್ದು, ವಿಭುವಾದದ್ದು, ಸರ್ವಗತವಾದದ್ದು, ಸುಸೂಕ್ಷ್ಮ ಅತ್ಯಂತ ಸೂಕ್ಷ್ಮ, ಅವ್ಯಯವಾದದ್ದು, ಎಲ್ಲಾ ಕಾಲದಲ್ಲಿಯೂ ಏಕರೂಪದಲ್ಲಿ ಇರುವಂತಹದ್ದು. ಅದು ಭೂತಯೋನಿಂ. ಭೂತಯೋನಿಂ ಅಂದ್ರೆ ಜಗತ್ಕಾರಣವಾದದ್ದು ಅಂತ ಅರ್ಥ. ಯೋನಿ ಅಂದ್ರೆ ಕಾರಣ. ಭೂತಯೋನಿಂ ಪರಿಪಶ್ಯಂತಿ ಧೀರಾಹ. ಜ್ಞಾನಿಗಳು ಅದನ್ನ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳಿದ್ರು. ಅದರ ವ್ಯಾಖ್ಯಾನವನ್ನ ರಂಗರಾಮಾನುಜರು ವಿವರಿಸ್ತಾರೆ. ಅದ್ರೇಶ್ಯಂ ಅಂದ್ರೆ ಅದೃಶ್ಯಂ ಅಂತ ಅರ್ಥ. ಅದಕ್ಕೆ ಅದ್ರೇಶ್ಯಂ ಅನ್ನೋದು, ಅದೃಶ್ಯಂ ಅನ್ನೋ ಸಂಸ್ಕೃತ ಶಬ್ದ ವೇದದಲ್ಲಿ ಅದ್ರೇಶ್ಯಂ ಆಗಿದೆ. ಉಪನಿಷತ್ತಿನಲ್ಲಿ ಜ್ಞಾನೇಂದ್ರಿಯ ಅವಿಷಯ ಅಂತ ಒಂದರ್ಥ, ಅವಿಷಯಂ ಅಂತಾನು ಹೇಳ್ಬೋದು. ಅವಿಷಯ ಅನ್ನೋದು ಪ್ರಥಮ ವಿಭಕ್ತಿ ಅರ್ಥವಾಗುತ್ತೆ, ಅವಿಷಯಂ ಅನ್ನೋದು ದ್ವಿತೀಯ ವಿಭಕ್ತಿ. ಅವಿಷಯನಾದವನು, ಜ್ಞಾನೇಂದ್ರಿಯಗಳಿಗೆ ವಿಷಯನಲ್ಲದವನು ಅಂತ ಹೇಳಿ, ಜ್ಞಾನೇಂದ್ರಿಯಗಳಿಗೆ ವಿಷಯನಲ್ಲದ ಅವನನ್ನು ಹೇಗೆ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬೋದು ಇದರಲ್ಲಿ. ಅಗ್ರಾಹ್ಯಂ ಅನ್ನುವಾಗ ಪಾಣ್ಯಾದಿ ಕಾರ್ಯ ಆನೋಪಾದಾನಾದಿ ಅವಿಷಯ ಅವಿಷಯಂ. ಪಾಣ್ಯಾದಿ ಕಾರ್ಯ ಆನ ಉಪಾದಾನಾದಿ ಅವಿಷಯ. ಕೈ ಮೊದಲಾದವುಗಳಿಂದ ನಾವು ಮಾಡುವಂತಹ ಕೆಲಸಗಳು ಉಪಾದಾನ ಎಲ್ಲ, ಹಾನ ಮೊದಲಾದ ತ್ಯಾಗ ಮಾಡೋದು, ಸ್ವೀಕರಿಸೋದು, ಇದೆಲ್ಲ ಏನೇನು ಮಾಡ್ತೀವೋ ಕೈ ಮೊದಲಾದವುಗಳಿಂದ ಅದಕ್ಕೆಲ್ಲ ವಿಷಯನ ಆಗೋದಿಲ್ಲ. ಅವನ ಕೈಯಿಂದ ಅವನ್ನ ತೆಗೆದುಕೊಳ್ಳಕ್ಕಾಗೋದಿಲ್ಲ, ಇರಿಸ್ಕೊಳ್ಳಕ್ಕಾಗೋದಿಲ್ಲ. ಈ ರೀತಿ ಅಗೋತ್ರಂ ಅಂದ್ರೆ ಕುಲರಹಿತಂ. ಕುಲ ಅನ್ನೋದು ಅವನಿಗೆ ಅವರ್ಣಂ. ಅವರ್ಣಂ ಅಪೇತ ಬ್ರಹ್ಮಕ್ಷೇತ್ರಾಧಿಕಂ. ಬ್ರಹ್ಮಕ್ಷೇತ್ರ ಮೊದಲಾದ ವರ್ಣಗಳು ಇಲ್ಲ ಅವನಿಗೆ. ಬ್ರಾಹ್ಮಣ ಕ್ಷತ್ರಿಯ ಮೊದಲಾದದ್ದು. ಅಚಕ್ಷುಶ್ರೋತ್ರಂ ಜ್ಞಾನೇಂದ್ರಿಯ ರಹಿತಂ. ಜ್ಞಾನೇಂದ್ರಿಯ ಇಲ್ಲದಿರುವವನು ಅಂತ ಅರ್ಥ. ಅಂತ ಹೇಳಿದ್ರೆ ಪ್ರಾಕೃತವಾದದ್ದು ಅಂತ ಅರ್ಥ. ಜ್ಞಾನೇಂದ್ರಿಯ ರಹಿತಂ ಅಚಕ್ಷುಶ್ರೋತ್ರಂ. ತತ್ ಪ್ರಸಿದ್ಧಂ ಅಪಾಣಿಪಾದಂ ಕರ್ಮೇಂದ್ರಿಯ ರಹಿತಂ. ಅಪಾಣಿಪಾದಂ ಕರ್ಮೇಂದ್ರಿಯ ರಹಿತವಾದದ್ದು, ಜ್ಞಾನೇಂದ್ರಿಯವಿಲ್ಲ ಕರ್ಮೇಂದ್ರಿಯವಿಲ್ಲ ಅಂದ್ರೆ ಪ್ರಾಕೃತವಾದದ್ದು ಯಾವುದು ಇಲ್ಲ ಅಂತ ಅರ್ಥ. ತತ್ ಅನ್ನೋದು ಪ್ರಸಿದ್ಧವಾದ ಬ್ರಹ್ಮನಿಗೆ ಸಂಬೋಧನೆ. ತತ್ ಅಂತ ಹೇಳಿದ್ರೆ ಅದು ಅಂತ ಹೇಳಿದ್ರೆ ಅದು ಇದರಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲ ನಪುಂಸಕಲಿಂಗದಲ್ಲಿಯೇ ಬ್ರಹ್ಮನಿಗೆ ಸಂಬೋಧನೆ ಮಾಡುವಂತಹದ್ದು. ಆದ್ದರಿಂದ ತತ್ ಯತ್ ಸಹಾಯ ಅಂತ ಕೆಲಸ ಪುಲ್ಲಿಂಗದಲ್ಲೂ ಇದೆ. ತತ್ ಯತ್ ಅನ್ನೋದು ಪ್ರಸಿದ್ಧವಾಗಿದೆ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಈ ರೀತಿ ಎಲ್ಲ ಹೇಳುತ್ತೆ. ತತ್ ಅನ್ನೋದು ತತ್ ತ್ವಮಸಿ ಅಂತ ಹೇಳುವಾಗಲೂ ತತ್ ಅಂತಾನೆ ಶಬ್ದ ಬರುತ್ತೆ. ಅದು ತತ್ ಅನ್ನೋದು ಪ್ರಸಿದ್ಧವಾದ ಬ್ರಹ್ಮನನ್ನು ತಿಳಿಸುತ್ತೆ. ಅದು ಅಂತ ಹೇಳಿದ್ರೆ ಮೊದಲೇ ಚೆನ್ನಾಗಿ ತಿಳಿದಿರುವಂತಹದ್ದು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಮೊದಲಾದ ವಾಕ್ಯಗಳಿಂದ ತಿಳಿದು ಬರುವಂತಹ ಬ್ರಹ್ಮ, ಪ್ರಸಿದ್ಧವಾದ ಬ್ರಹ್ಮ ಅಂತ ಅರ್ಥ. ಕರ್ಮೇಂದ್ರಿಯ ರಹಿತಂ ಅಪಾಣಿಪಾದಂ ನಿತ್ಯಂ ಕಾಲ ಅಪರಿಚ್ಛಿನ್ನಂ. ಎಲ್ಲಾ ಕಾಲದಲ್ಲಿಯೂ ಇರುವಂತಹದ್ದು. ಬರೀ ಇಷ್ಟು ಕಾಲದಲ್ಲಿಯೇ ಇದೆ ಅಂತ ಕಾಲ ಪರಿಚ್ಛೇದವಿಲ್ಲ, ಇಷ್ಟು ಪರಿಮಿತಿ ಇಲ್ಲ, ಕಾಲದ ಪರಿಮಿತಿ ಇಲ್ಲದೆ ಇರುವಂತಹದ್ದು. ವಿಭುಂ ಅಂದ್ರೆ ದೇಶ ಅಪರಿಚ್ಛಿನ್ನಂ. ಈ ದೇಶದಲ್ಲಿ ಇದ್ದಾನೆ, ಈ ದೇಶದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಆಗದೆ ಇರುವಂತಹವನು. ಸರ್ವಗತಂ ಸರ್ವತ್ರ ಅಂತಃಪ್ರವಿಶ್ಯ ಅವಸ್ಥಿತಂ. ಸರ್ವಗತಂ ಎಲ್ಲರಲ್ಲಿಯೂ ಅಂತಃಪ್ರವೇಶ ಮಾಡಿ ಇರುವಂತಹ ಪರಮಾತ್ಮನನ್ನ ಹೇಳಿದೆ. ತತ್ರ ಹೇತುಮಾಹ ಹೇಗೆ ಅವನು ಸರ್ವಗತನಾಗ್ತಾನೆ, ಅಂತಃಪ್ರವೇಶ ಮಾಡಿ ಎಲ್ಲ ಕಡೆಯೂ ಹೇಗಿರಕ್ಕೆ ಸಾಧ್ಯ ಅಂದ್ರೆ ಸುಸೂಕ್ಷ್ಮಂ
ಅತ್ಯಂತ ಸೂಕ್ಷ್ಮನಾದವನು. ಆದ್ದರಿಂದ ಅವನು ಎಲ್ಲರಲ್ಲಿಯೂ ಅಂತ ಪ್ರವೇಶ ಮಾಡಿ ಇದ್ದಾನೆ. ಉಕ್ತ ವಿಶೇಷಣ ವಿಶಿಷ್ಟಂ ಎತ್ತತ್ ಅವ್ಯಯಂ. ಈ ವಿಶೇಷಣಗಳಿಂದ ಎಲ್ಲ ವಿಶಿಷ್ಟವಾದ ಯಾವ ಬ್ರಹ್ಮವಿದೆಯೋ ಬ್ರಹ್ಮ ಪರಮಾತ್ಮನಿದಾನೋ ಅವನು ಅಂತ ಹೇಳ್ಬಿಟ್ಟು ಅವ್ಯಯಂ, ಅವನು ಅವ್ಯಯಂ. ಅವ್ಯಯಂ ಅಥ ಪರಾಯಯ ತದಕ್ಷರಂ ಇತ್ಯತ್ರ ಅಕ್ಷರ ಶಬ್ದ ನಿರ್ದಿಷ್ಟಂ ಇತ್ಯರ್ಥ. ಅಕ್ಷರಂ ಅಂತ ಹೇಳುವಾಗ ನಕ್ಷರತೀತ್ಯಕ್ಷರಂ ಅಂತ ಅದಕ್ಕೆ ಅರ್ಥ. ಅದಕ್ಕೆ ಕ್ಷೀಣವಾಗದೇ ಇರುವಂತಹದ್ದು. ಅವ್ಯಯ ಅಂದ್ರೆ ವ್ಯಯವಾಗದೇ ಇರುವಂತಹದ್ದು ಅಂತ ಅರ್ಥ. ಎಲ್ಲಾ ಕಾಲದಲ್ಲಿಯೂ ಏಕರೂಪದಲ್ಲಿರುವಂತಹದ್ದು. ಅಕ್ಷರ ಶಬ್ದಕ್ಕಿಂತ ಹೇಳಲ್ಪಟ್ಟವನಿಗೆ ಅವ್ಯಯಂ ಅಂತ ಇಲ್ಲಿ ಹೇಳಿದೆ. ಅದು ಎತ್ತತ್ ಅವ್ಯಯಂ ತದವ್ಯಯಂ. ಯತ್ ಅದ್ರೇಶಂ ಅಗ್ರಾಹ್ಯಂ ಸುಸೂಕ್ಷ್ಮ ಎಲ್ಲ ಹೇಳಿ ತತ್ ಅವ್ಯಯಂ. ಹೀಗೆ ಅದಕ್ಕೆ ಅನ್ವಯ ಮಾಡ್ಕೊಳ್ಬೇಕು. ಅವ್ಯಯಂ ಅಂತ ಹೇಳೋದು ಅಕ್ಷರಂ ಶಬ್ದ ಅದೇ ಅರ್ಥದಲ್ಲಿ ಇದೆ. ಅಕ್ಷರಂ ಅನ್ನೋದು ನಕ್ಷರತಿ, ಇದು ಕೂಡ ನವ್ಯೇತಿ ಇತಿ ಅವ್ಯಯಂ. ಅವ್ಯಯಂ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದೇ ಅರ್ಥ. ಯದವ್ಯಯಂ ಅಂತ ಹೇಳಿದ್ರೆ ತತ್ ಅವ್ಯಯಂ. ಯತ್ ಅದ್ರೇಶಂ ಅಗ್ರಾಹ್ಯಂ ಅಗೋತ್ರಂ ಅಚಕ್ಷುಶ್ರೋತ್ರಂ ತದ ಪಾಣಿಪಾದಂ ನಿತ್ಯಂ ಸರ್ವಗತಂ ವಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತತ್ ಅವ್ಯಯಂ. ಅದುವೇ ಅಕ್ಷರ ಅಂತ ಅರ್ಥ. ತತ್ ಪರಾಯಯ ತದಕ್ಷರಂ ಇತ್ಯತ್ರ ಅಕ್ಷರ ಶಬ್ದ ನಿರ್ದಿಷ್ಟಂ. ಪರಾಯಯ ತದಕ್ಷರಂ ಅಧಿಗಮ್ಯತೆ ಅಂತ ಹೇಳಲ್ಪಟ್ಟ ಅಕ್ಷರ ಶಬ್ದದಿಂದ ಹೇಳಲ್ಪಟ್ಟವನು ಇವನೇ ಅಂತ ಅರ್ಥ. ಯತ್ ಭೂತಯೋನಿಂ ಪರಿಪಶ್ಯಂತಿ ಧೀರಾಹ. ಜ್ಞಾನಿಗಳು ಧೀರಾಹ ಅಂದ್ರೆ ಪ್ರಜ್ಞಾಶಾಲಿನಃ. ಯತ್ ತತ್ ಸರ್ವಭೂತ ಉಪಾದಾನತೆಯ ಪಶ್ಯಂತಿ. ಎಲ್ಲಾ ಪ್ರಾಣಿಗಳಿಗೂ ಎಲ್ಲಾ ಜಗತ್ತಿಗೂ ಉಪಾದಾನವಾಗಿ ನೋಡ್ತಾರೆ ಅಂತ ಅರ್ಥ. ಇಲ್ಲಿ ಕಾರಣ ಭೂತಯೋನಿ ಕಾರಣ ಅಂತ ಹೇಳಿದ್ರೆ ಉಪಾದಾನ ಅನ್ನುವುದು ಪ್ರಧಾನವಾಗಿ ಹೇಳ್ತಾರೆ ಇಲ್ಲಿ. ಅದನ್ನೇ ಮುಂದೆ ನಿರೂಪಣೆ ಮಾಡೋದು. ಯಾಕಂದ್ರೆ ಏಕವಿಜ್ಞಾನೇನ ಸರ್ವವಿಜ್ಞಾನ ಅನ್ನೋದು ಇಲ್ಲಿ ಮೊದಲು ಆರಂಭದಲ್ಲಿ ಹೇಳಿದ್ದು. ಏನು ಯಾವುದನ್ನು ತಿಳಿದ್ರೆ ಎಲ್ಲವೂ ತಿಳಿಯುತ್ತೆ ಅಂತ ಹೇಳಿದ್ರೆ, ಒಂದನ್ನು ತಿಳಿದ್ರೆ ಎಲ್ಲವೂ ತಿಳಿಯಬೇಕು. ಒಂದನ್ನು ತಿಳಿದರೆ ಅಂತ ಹೇಳಿದ್ರೆ ಕಾರಣವನ್ನು ತಿಳಿದ್ರೆ ಕಾರ್ಯವನ್ನು ತಿಳಿಯೋ ಹಾಗಿರ್ಬೇಕು. ಕಾರಣಗಳು ಅನೇಕ ಕಾರಣಗಳಿದೆ ಒಂದು ಕಾರ್ಯಕ್ಕೆ. ಯಾವುದೇ ಒಂದು ಕಾರ್ಯವಾಗಬೇಕಾದ್ರೂ ಒಂದು ಉಪಾದಾನ ಕಾರಣ ಬೇಕು, ಒಂದು ನಿಮಿತ್ತ ಕಾರಣ ಬೇಕು, ಸಹಕಾರಿ ಕಾರಣಗಳು ಬೇಕು ಅಂತ. ಒಂದು ಪದಾರ್ಥ ಇರಬೇಕು, ಮೆಟೀರಿಯಲ್ ಕಾಸ್ ಅಂತ ಹೇಳೋದು. ಒಬ್ಬ ಚೇತನ ಅದನ್ನು ಮಾಡೋನೊಬ್ಬ ಬೇರೆ ಇರಬೇಕು, ಅವನಿಗೆ ಉಪಕರಣಗಳೆಲ್ಲ ಇರಬೇಕು. ಇದೆಲ್ಲ ಇದ್ರೇನೆ ಕಾರ್ಯ ಮಾಡಕ್ ಸಾಧ್ಯ. ಒಂದನ್ನು ತಿಳಿದ್ರೆ ಎಲ್ಲ ಅಂತ ಹೇಳಿದ್ರೆ ಒಂದೇ ಕಾರಣ ಆಗಿರ್ಬೇಕು. ಇದೆಲ್ಲಾ ಕಾರಣಗಳು ಒಂದೇ ಪದಾರ್ಥ ಆಗಿದ್ರೆ ಆ ಒಂದನ್ನು ತಿಳಿದ್ರೆ ಕಾರ್ಯವನ್ನು ತಿಳಿಯಕ್ ಸಾಧ್ಯ. ಇಲ್ಲದೆ ಹೋದ್ರೆ ಮಣ್ಣನ್ನು ತಿಳಿದ್ರೆ ಕುಂಬಾರನ ಬಗ್ಗೆ ತಿಳಿಯಕ್ಕಾಗೋದಿಲ್ಲ, ನಿಮಿತ್ತ ಕಾರಣ ತಿಳಿಯಕ್ಕಾಗಲ್ಲ. ಉಪಾದಾನ ತಿಳಿದ್ರೆ ಲೋಕದಲ್ಲಿ ಹಾಗೆಯೇ ಕುಂಬಾರನ ವಿಷಯ ತಿಳಿದ್ರೆ ಮಣ್ಣಿನ ವಿಷಯ ತಿಳಿದು ಬರೋದಿಲ್ಲ. ಇವರಿಬ್ಬರನ್ನು ತಿಳಿದ್ರೆ ದಂಡ ಚಕ್ರ ಮೊದಲಾದ ಉಪಕರಣಗಳನ್ನು ತಿಳಿಯೋ ಹಾಗಾಗೋಲ್ಲ. ಆದರೆ ಎಲ್ಲವೂ ಒಂದೇ ಆಗಿದ್ರೆ ಆ ಒಂದನ್ನು ತಿಳಿದ್ರೆ ಅದರಿಂದ ಮಾಡಲ್ಪಟ್ಟ ಸಕಲವನ್ನು ತಿಳಿಬಹುದು. ಘಟವನ್ನ ತಿಳಿಯೋದು ಅಂತ ಹೇಳಿದ್ರೆ ಬರೀ ಮಣ್ಣನ್ನು ತಿಳಿದ್ರೆ ಘಟ ತಿಳಿಯಕ್ಕಾಗೋದಿಲ್ಲ. ಮಣ್ಣಿನಿಂದ ಆಗಿರ್ಬೋದು, ಆದರೆ ಘಟ ಮಾಡುವ ಚೇತನ ನಿಮಿತ್ತ ಕಾರಣ ಬೇರೆ ಇದ್ದಾನೆ ಲೋಕದಲ್ಲಿ. ಆದರೆ ಜಗತ್ತಿನ ವಿಷಯದಲ್ಲಿ ಹಾಗಲ್ಲ. ಭೂತಯೋ ನಿಮ್ಮಲ್ಲಿ ಪ್ರಧಾನವಾಗಿ ಪರಮಾತ್ಮನಿಗೆ ಚೇತನನಾದ್ದರಿಂದ ಅವನು ಸಂಕಲ್ಪ ಮಾಡಿ ಸೃಷ್ಟಿ ಮಾಡಿದ ಅಂತ ಸ್ಪಷ್ಟವಾಗಿ ಹೇಳಿದೆ. ನಮಗೇನು ಮುಖ್ಯವಾಗಿ ಸಾಧಿಸಬೇಕಾದ್ರೆ ಉಪಾದಾನ ಕಾರಣವೂ ಅವನೇ, ಮೆಟೀರಿಯಲ್ ಅವನೇ ಅಂತ ಸಾಧಿಸಬೇಕು. ಮೆಟೀರಿಯಲ್ ಕಾಸು ಪರಮಾತ್ಮನೇ, ಉಪಾದಾನ ಅವನೇ, ನಿಮಿತ್ತ ಅನ್ನೋದು ಸ್ಪಷ್ಟವಾಗಿದೆ. ತದೈಕ್ಷತ ಬಹುಸ್ಯಾಮ್ ಅಂತ ಹೇಳಿದಾಗ ಈ ಕ್ಷಣ ಮಾಡೋದು ಚೇತನನ ಕಾರ್ಯ. ಅದು ಪದಾರ್ಥ ಮಣ್ಣು ಮಾಡೋಕ್ಕಾಗೋದಿಲ್ಲ, ಒಬ್ಬ ಚೇತನ ಮಾಡ್ಬೇಕು ಸಂಕಲ್ಪ ಮಾಡ್ಬೇಕಾದ್ರೆ. ಆದ್ರಿಂದ ಆ ನಿಮಿತ್ತ ಕಾರಣ ಅನ್ನೋದು ಸಿದ್ಧವಾಗಿದೆ, ಅದಕ್ಕೇನು ಸಂದೇಹವಿಲ್ಲ. ಉಪಾದಾನ ಕಾರಣವೇ ಪ್ರಧಾನವಾಗಿ ಇಲ್ಲಿ ಹೇಳಬೇಕಾದ್ದು. ಅದರಿಂದ ಇಲ್ಲಿ ಮುಂದೆ ಆ ಉಪಾದಾನ ಕಾರಣವನ್ನೇ ಪ್ರಧಾನವಾಗಿ ನಿರೂಪಣೆ ಮಾಡ್ತಾರೆ. ಅದರಿಂದ ಸರ್ವಭೂತ ಉಪಾದಾನತೆಯ ಪಶ್ಯಂತಿ, ಎಲ್ಲಕ್ಕೂ ಉಪಾದಾನ ಕಾರಣ ಅಂತ ತಿಳಿತಾರೆ. ಯೋನಿ ಶಬ್ದಸ್ಯ ಉಪಾದಾನ ವಚನತ್ವಂ ಯಥೋರ್ಣನಾಭಿ ಸೃಜತೆ ಗೃಹತೆ ಚ ಇತಿ ವಾಕ್ಯಶೇಷಾತ್ ಅವಗಮ್ಯತೆ ಇತಿ ಪ್ರಕೃತ್ಯಧಿಕರಣೆ ಭಾಷಿತಂ. ಪ್ರಕೃತ್ಯಧಿಕರಣ ಅನ್ನೋದು ಪ್ರಧಾನವಾಗಿ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಅದನ್ನೇ ಸ್ಥಾಪನೆ ಮಾಡಿದ್ರು. ಜಗತ್ ಕಾರಣನಾದ ಬ್ರಹ್ಮ ಜಗತ್ ಕಾರಣತ್ವವನ್ನ ಮೊದಲು 2 ಅಧ್ಯಾಯಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಮೊದಲ ಅಧ್ಯಾಯದಲ್ಲಿ ಪೂರ್ಣವಾಗಿ ಸ್ಥಾಪನೆ ಮಾಡಿ, 2ನೇ ಅಧ್ಯಾಯದಲ್ಲಿ ಅದಕ್ಕೆ ಏನು ವಿರೋಧವಿಲ್ಲ, ಬೇರೆ ಪಕ್ಷಗಳು ಹೇಳುವ ವಿರೋಧಗಳನ್ನೆಲ್ಲ ಪರಿಹಾರ ಮಾಡಿದ್ರು.
ಮೊದಲನೇ ಅಧ್ಯಾಯದ 4ನೇ ಪಾದ, ಅದರಲ್ಲಿ ಕಡೆಯ ಅಧಿಕರಣಕ್ಕೆ ಹಿಂದಿನ ಅಧಿಕರಣ ಪ್ರಕೃತಿ ಅಧಿಕರಣ ಅಂತ ಹೇಳ್ಬಿಟ್ಟು, ಪ್ರಕೃತಿ ಅಧಿಕರಣದಲ್ಲಿ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅಂತ ಸೂತ್ರ. ಪ್ರಕೃತಿಶ್ಚ ಅಂತ ಹೇಳಿದ್ರೆ ಉಪಾದಾನಂಚ ಅಂತ ಅರ್ಥ. ಪ್ರಕೃತಿ ಅನ್ನೋದಕ್ಕೆ ಕಾರಣ ಅನ್ನುವ ಅರ್ಥವಿದೆ ಸಂಸ್ಕೃತದಲ್ಲಿ. ಪ್ರಕೃತಿ ಅಂದ್ರೆ ಕಾರಣ. ಆದ್ರಿಂದ ಅದಕ್ಕೆ ಜನಿಕರ್ತು ಪ್ರಕೃತಿ ಅಂತ ಹೇಳ್ಬಿಟ್ಟು ಕಾರಣನಾದವನು ಅಂತ. ಪ್ರಕೃತಿಶ್ಚ ಅಂತ ಹೇಳಿದಾಗ ಚಕಾರದಿಂದ ನಿಮಿತ್ತ ಅನ್ನೋದು ತಿಳಿದು ಬಂದಿದೆ. ಉಪಾದಾನ ಕಾರಣನು ಅವನೇ. ಯಾಕೆ ಅಂದ್ರೆ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್. ಪ್ರತಿಜ್ಞೆಗೂ ದೃಷ್ಟಾಂತಕ್ಕೂ ವಿರೋಧವಿಲ್ಲ. ಪ್ರತಿಜ್ಞೆ ಏನು ಅಂದ್ರೆ ಒಂದು ತಿಳಿದ್ರೆ ಎಲ್ಲ ತಿಳಿಬಹುದು. ದೃಷ್ಟಾಂತ ಅನ್ನೋದು ಛಾಂದೋಗ್ಯೋಪದೇಶದಲ್ಲಿ ಒಂದು ಕಾರಣವನ್ನು ತಿಳಿದ್ರೆ ಕಾರ್ಯ ತಿಳಿಬಹುದು. ಮಣ್ಣನ್ನು ತಿಳಿದ್ರೆ ಮಣ್ಣಿನಿಂದ ಆದ ಸಕಲವನ್ನೂ ಹೇಗೆ ತಿಳಿಬಹುದೋ ಹಾಗೆ ಅಂತ ದೃಷ್ಟಾಂತ ಕೊಟ್ರು. ಆ ಪ್ರತಿಜ್ಞೆ ಒಂದು ತಿಳಿದ್ರೆ ಎಲ್ಲ ತಿಳಿಬಹುದು ಅಂತ ಹೇಳಿ, ಮಣ್ಣನ್ನು ತಿಳಿದ್ರೆ ಮಣ್ಣಿನಿಂದ ಆದ ಕಾರ್ಯ ಎಲ್ಲ ತಿಳಿಬಹುದು ಅಂತ ಉದಾಹರಣೆ ಕೊಟ್ರು. ಆದರೆ ಮಣ್ಣನ್ನು ತಿಳಿದ್ರೆ ಕುಂಬಾರನ ಬಗ್ಗೆ ತಿಳಿಯಕ್ಕಾಗೋದಿಲ್ಲ ನಮ್ಗೆ. ಎಲ್ಲವನ್ನು ಹೇಗೆ ತಿಳಿಯಕ್ ಸಾಧ್ಯ ಪ್ರಶ್ನೆ ಬರ್ಬೋದು. ಆದ್ರೆ ಅಲ್ಲಿ ದೃಷ್ಟಾಂತದಲ್ಲಿ ನಮಗೆ ಮುಖ್ಯವಾದ ಅಂಶ ಏನು ತಿಳಿಸುತ್ತೆ? ಒಂದು ತಿಳಿದ್ರೆ ಎಲ್ಲ ಕಾರಣ ತಿಳಿದ್ರೆ ಕಾರ್ಯ ತಿಳಿಬಹುದು. ಅಲ್ಲಿ ಲೋಕದಲ್ಲಿ ಕಾರಣಗಳು ಬೇರೆ ಬೇರೆಯಾಗಿದೆ. ಆದರೆ ಜಗತ್ತಿನ ಸೃಷ್ಟಿಯ ವಿಷಯದಲ್ಲಿ ಪರಮಾತ್ಮ ಏಕೈಕ ಕಾರಣನು ಅನ್ನೋದನ್ನ ಪ್ರಕೃತಿಶ್ಚ ಪ್ರತಿಜ್ಞಾದೃಷ್ಟಾಂತ ಅನುಪರೋಧಾತ್. ಪ್ರಕೃತಿ ಉಪಾದಾನ ಕಾರಣವು ಅವನೇ ಅಂತ ಹೇಳಿದ್ರು. ಅದು ಹೇಗೆ ತಿಳಿಯುತ್ತೆ ಅಂತ ಹೇಳುವಾಗ ಅಲ್ಲಿ ಯೋನಿಶ್ಚ ಹೀಗೀಯತೆ ಅಂತ ಒಂದು ಸೂತ್ರ. ಪ್ರಕೃತಿ ಅಧಿಕರಣದಲ್ಲಿ ಯೋನಿಶ್ಚ ಹೀಗೀಯತೆ, ಭೂತಯೋನಿ ಅಂತ ಹೇಳಲ್ಪಟ್ಟಿದೆ ಪರಮಾತ್ಮನಿಗೆ, ಜಗತ್ತಿಗೆ ಕಾರಣ. ಮುಂಡಕೋಪನಿಷತ್ತಿನ ಈ ಮಂತ್ರವನ್ನ ಅಲ್ಲಿ ವಿಷಯವಾಕ್ಯವಾಗಿ ಹೇಳ್ತಾರೆ. ಯೋನಿಶ್ಚ ಹೀಗೀಯತೆ ಅನ್ನುವ ಸೂತ್ರಕ್ಕೆ ಯದ್ಭೂತ ಯೋನಿಂ ಅಂತ ಹೇಳಿದೆಯಲ್ಲ, ಅದನ್ನ ವಿಷಯವಾಕ್ಯವಾಗಿ ಹೇಳಿ ಇದಕ್ಕೆ ಸೇರಿದಂಗೆ ಮುಂದೆ ಯಥೋರ್ಣನಾಭಿಹಿ ಸೃಜತೆ ಗೃಹತೆ ಚ ಅಂತ ಬರುತ್ತೆ. ಅದು ಇದು ಒಂದೇ ಅರ್ಥವನ್ನು ಕೊಡುತ್ತೆ. ಇಲ್ಲಿ 2-3 ಮಂತ್ರಗಳಿಗೆ 3 ಮಂತ್ರಗಳಾಗಿ ಇದ್ರೂ ಕೂಡ ಇಲ್ಲಿ ಉಪನಿಷತ್ತಿನಲ್ಲಿ ಎಲ್ಲಾ ಸೇರಿ ಅರ್ಥ ಒಂದೇ. ಅರ್ಥೈಕತ್ವಾತ್ ಏಕವಾಕ್ಯತಾ ಅಂತ ಹೇಳಿದ್ರು. ಒಂದೇ ವಾಕ್ಯ ಅಂತ ಅದನ್ನ ನಾವು ಸ್ವೀಕಾರ ಮಾಡಬೇಕು. ಅದನ್ನ ಅನೇಕ ವಾಕ್ಯಗಳಿರ್ಬೋದು, ಅನೇಕ ಮಂತ್ರಗಳಿರ್ಬೋದು, ಅದೆಲ್ಲ ಸೇರಿ ನಮಗೆ ಒಂದು ಅರ್ಥ ಸಿಗೋ ಹಂಗಿದ್ರೆ ಆವಾಗ ಅದೆಲ್ಲ ಒಂದೇ ವಾಕ್ಯ ಅಂತ ತಿಳಿದು ಬರುತ್ತೆ. ಒಂದೇ ವಾಕ್ಯಕ್ಕೆ ಸೇರಿದ ಭಾಗಗಳು. ಆ ವಾಕ್ಯದ ಮೊದಲ ಭಾಗ ಇದು ಯದ್ಭೂತ ಯೋನಿಂ ಪರಿಪಶ್ಯಂತಿ. ಇದಾದ್ಮೇಲೆ ಮುಂದೆ ಬರುತ್ತೆ ಯಥೋರ್ಣನಾಭಿಹಿ. ಅದು ವಾಕ್ಯ ಶೇಷ ಅಂತ ಹೇಳಿದ್ರು. ಶೇಷ ಅಂದ್ರೆ ಮಿಕ್ಕ ಭಾಗ ವಾಕ್ಯದ್ದು, ವಾಕ್ಯ ಶೇಷ. ಈ ವಾಕ್ಯದ ಮಿಕ್ಕ ಭಾಗ ಅದು ಯಥೋರ್ಣನಾಭಿಹಿ ಸೃಜತೆ ಗೃಹತೆ ಚ. ಮುಂದೆ ಆ ಮಂತ್ರ ಬರುತ್ತೆ. ಅದು ಒಂದು ಜೇಡರ ಹುಳುವಿನ ಉದಾಹರಣೆಯನ್ನ ಉಪನಿಷತ್ತು ನಮಗೆ ತಿಳಿಸುತ್ತೆ. ಜೇಡರ ಹುಳು ತಾನೇ ತನ್ನ ಬಲೆಯನ್ನು ಸೃಷ್ಟಿ ಮಾಡಿ ತಾನೇ ಒಳಗಡೆ ಎಳ್ಕೊಳ್ಳುತ್ತೆ. ಅದಕ್ಕೆ ಆ ಬಲೆಯನ್ನು ಸೃಷ್ಟಿ ಮಾಡಕ್ಕೆ ಬೇರೆ ಹೊರಗಡೆ ಯಾವ ಪದಾರ್ಥವನ್ನು ತಗೊಳ್ಳಲ್ಲ. ಅದು ತನ್ನಿಂದಲೇ ಸೃಷ್ಟಿ ಆಗುತ್ತೆ. ಅದು ಅದೇ ಉಪಾದಾನ ಕಾರಣ. ತನ್ನ ದೇಹವೇ ಅದಕ್ಕೆ ಮೆಟೀರಿಯಲ್. ಅದರಿಂದಲೇ ಸೃಷ್ಟಿ ಮಾಡಿ ಮತ್ತೆ ಅದನ್ನೇ ತಾನೇ ಹೇಳ್ಕೊಳ್ಳುತ್ತೆ. ಸೃಷ್ಟಿ ಮಾಡಕ್ಕೆ ಅದೇ ಕಾರಣ. ಚೈತನ್ಯನ ಕೃತ್ಯ ಅದೇ ಮಾಡುತ್ತೆ. ನಿಮಿತ್ತ ಕಾರಣವೂ ಅದೇ, ಉಪಾದಾನ ಕಾರಣವೂ ಅದೇ. ಬೇರೆ ಯಾವ ಉಪಕರಣಗಳು ಅದು ಉಪಯೋಗಿಸೋದಿಲ್ಲ. ತನ್ನ ಕಾಲುಗಳಿಂದಲೇ ಎಲ್ಲ ಹೆಣೆದು ಬಿಡುತ್ತೆ ಜಡರ ಬಲೆಯನ್ನ. ಈ ಉದಾಹರಣೆಯನ್ನ ಇಲ್ಲಿ ಉಪನಿಷತ್ತಿನಲ್ಲಿ ಕೊಟ್ಬಿಟ್ಟು ಇದರಿಂದ ನಮಗೆ ಒಬ್ಬನೇ ಏಕೈಕ ಕಾರಣವಾಗಿರ್ಬೋದು ಅಂತ ತಿಳಿಸುತ್ತೆ. ಅದನ್ನ ಭಾಷ್ಯಕಾರರು ಅಲ್ಲಿ ಯೋನಿಶ್ಚಯ ಹೀಗೀಯತೆ ಎನ್ನುವ ಸೂತ್ರದಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ. ಯೋನಿ ಶಬ್ದಸ್ಯ ಉಪಾದಾನ ವಚನತ್ವಂ ಯಥೋರ್ಣನಾಭಿಹಿ ಸೃಜತೆ ಗೃಹತೆ ಚ ಇತಿ ವಾಕ್ಯಶೇಷಾತ್ ಅವಗಮ್ಯತೆ ಅಂತ ಹೇಳಿದ್ರು. ಉಪಾದಾನ ಅನ್ನೋ ಅರ್ಥದಲ್ಲಿ ಹೇಗೆ ಹೇಳಿದ್ರಿ? ಭೂತಯೋನಿಂ ಅನ್ನೋದಕ್ಕೆ ಜಗತ್ ಕಾರಣ ಅನ್ನುವಾಗ ಇವನು ಚೇತನ, ನಿಮಿತ್ತ ಕಾರಣ ಅಂತ ಮಾತ್ರ ತಾನೇ ಹೇಳ್ಬೇಕು. ಉಪಾದಾನ ಕಾರಣ ಅಂತ ಹೇಗೆ ಹೇಳಕ್ ಸಾಧ್ಯ ನೀವು ಅಂತ ಹೇಳಿದ್ರೆ, ಉಪಾದಾನ ಕಾರಣ ಅನ್ನೋದು ಅಲ್ಲಿಯೇ ತಿಳಿದು ಬರುತ್ತೆ ನಮ್ಗೆ. ಹೇಗೆ ಅಂದ್ರೆ ಇದೇ ಮಂತ್ರಕ್ಕೆ ಸೇರಿದ ಅರ್ಥವನ್ನ ಕೊಡುವ ಇನ್ನೊಂದು ಮಂತ್ರ ಇದೆ. ಇದಾದ್ಮೇಲೆ ಅದರಲ್ಲಿ ಜೇಡರ ಹುಳದ ಉದಾಹರಣೆಯನ್ನು ಕೊಟ್ಟಿರುವಾಗ ಸ್ಪೈಡರ್, ಅದರಲ್ಲಿ ಅದೇ ಅರ್ಥವು ಇಲ್ಲಿ ಅದರಲ್ಲಿ ಉಪಾದಾನ ಕಾರಣವೂ ಒಂದೇ, ನಿಮಿತ್ತವೂ ಒಂದೇ ಆಗಿರ್ಬೋದು. ಉಪನಿಷತ್ ನಮಗೆ ಉಪದೇಶ ಮಾಡುತ್ತೆ.
ಅದರಿಂದ ನಮಗೆ ತಿಳಿದು ಬರುತ್ತೆ ಅಂತ ಪ್ರಕೃತಿ ಅಧಿಕರಣದಲ್ಲಿ ಹೇಳ್ತಾರೆ ಭಾಷ್ಯಕಾರರು. ಅದನ್ನ ಇಲ್ಲಿ ರಂಗರಾಮಾನುಜರು ಪ್ರಮಾಣವಾಗಿ ಕೊಡ್ತಾರೆ. ಉಪಾದಾನ ಕಾರಣಂ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಧೀರಾಹ ಸರ್ವಭೂತ ಉಪಾದಾನತೆಯ ಪಶ್ಯಂತಿ ಭೂತಯೋನಿಂ ಪರಿಪಶ್ಯಂತಿ ಅಂತ ಹೇಳಿದಾಗ ಎಲ್ಲಾ ಪ್ರಾಣಿಗಳಿಗೂ ಉಪಾದಾನ ಕಾರಣನಾದವನು, ಜಗತ್ತಿಗೆಲ್ಲ ಉಪಾದಾನ ಕಾರಣನಾದವನು ಅಂತ ತಿಳಿತಾರೆ ಜ್ಞಾನಿಗಳು ಅಂತ ಅರ್ಥ ಮಾಡಿದ್ರು. ಅದನ್ನೇ ವಿಚಾರ ಮಾಡ್ತಾರೆ. ನನು ಭೂತಯೋನಿ ಶಬ್ದ ನಿರ್ದಿಷ್ಟಂ ಸರ್ವೋಪಾದಾನತ್ವಂ ಬ್ರಹ್ಮಣಃ ನ ಸಂಭವತಿ. ಪೂರ್ವ ಹಾಕೊಂಡ್ರು ಒಂದು ಸಂದೇಹ, ಇದು ಹೇಗೆ ನೀವು ಸರ್ವೋಪಾದಾನತ್ವ ಹೇಳ್ತೀರಾ ಬ್ರಹ್ಮನಿಗೆ ಭೂತಯೋನಿ ಎಂಬ ಶಬ್ದದಿಂದ? ಆಗೋದಿಲ್ವಲ್ಲ. ಘಟಾದಿಶು ಮೃದಾದೇರೇವ ಉಪಾದಾನತ್ವ ದರ್ಶನಾತ್. ಮಣ್ಣು ಮೊದಲಾದೇ ಉಪಾದಾನ, ಅದು ಪರಿಣಾಮವಾಗಿಬಿಡುತ್ತೆ. ಉಪಾದಾನವಾದದ್ದೆಲ್ಲ ಕಾರ್ಯದಲ್ಲಿ ಪರಿಣಾಮ ಆಗುತ್ತೆ. ಬ್ರಹ್ಮನಿಗೆ ಪರಿಣಾಮ ಇಲ್ಲ. ಬ್ರಹ್ಮನ ಯಾವ ವಿಕಾರವೂ ಇಲ್ಲ, ಅವಿಕಾರಿಯಾದವನು. ಅವನು ಉಪಾದಾನ ಆದ್ರೆ ಪರಿಣಾಮ ಆಗ್ಬೇಕಲ್ಲ, ಪ್ರಶ್ನೆಯೂ ಬರುತ್ತೆ. ಬ್ರಹ್ಮಣ ಉಪಾದಾನತ್ವ ಅಸಂಭವಾತ್. ಬ್ರಹ್ಮನಿಗೆ ಮಣ್ಣು ಮಡಿಕೆ ಆಗೋ ಹಾಗೆ ಬ್ರಹ್ಮನಿಗೆ ಉಪಾದಾನತ್ವ ಆಗೋದಿಲ್ಲ ಅಂತ ಹೇಳಿ ಮೃದಾದಿಶು ಅಪಿ. ಇದಕ್ಕೆ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ, ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಲೋಕದ ಉದಾಹರಣೆ ಹೇಗೆ ಕೊಡ್ತು ಉಪನಿಷತ್ತು. ಪರಮಾತ್ಮನನ್ನ ತಿಳಿಸೋದಕ್ಕೆ ಲೌಕಿಕವಾದ ಉದಾಹರಣೆ ಕೊಟ್ರೆ ನಮ್ಗೆ ಹೇಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಮಣ್ಣಿನ ಉದಾಹರಣೆ ಕೊಟ್ರೆ ಮಣ್ಣಿನಿಂದ ಮಡಿಕೆ ಆಗುತ್ತಲ್ಲ, ಹಾಗೆ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ದ ಅಂತ ಉದ್ದಾಲಕರು ಶ್ವೇತಕೇತುಗೆ ಉಪದೇಶ ಮಾಡಿದ್ರು. ಮಣ್ಣಿನಲ್ಲಿ ಪರಮಾತ್ಮ ಕಾರಣ ಅನ್ನೋ ತಿಳಿಯೋದಿಲ್ವಲ್ಲ. ಎಲ್ಲದಕ್ಕೂ ಸರ್ವ ಕಾರಣ ಕಾರಣಂ ಅಂತ ಹೇಳಿದೆ. ಎಲ್ಲಾ ಕಾರ್ಯಗಳು ಅವನ ಕಾರಣ ಅಂತರ್ಯಾಮಿಯಾಗಿದ್ದಾನೆ. ಭಾಷಿಕಾರರು ವೇದಾರ್ಥ ಸಂಗ್ರಹದಲ್ಲಿ ಒಂದು ಮಾತು ಹೇಳ್ತಾರೆ, ವೇದಾಂತ ಶ್ರವಣಾದೇವ ವ್ಯುತ್ಪತ್ತಿ ಪೂರ್ಯತೆ ಅಂತ ಹೇಳಿ. ವೇದಾಂತದ ಶ್ರವಣದಿಂದ ಎಲ್ಲಾ ಶಬ್ದಗಳು ಬ್ರಹ್ಮ ಪರ್ಯಂತವಾಗಿದೆ ಅನ್ನುವಂತಹ ಎಲ್ಲಾ ಶಬ್ದಗಳ ವ್ಯುತ್ಪತ್ತಿ, ಪರಿಪೂರ್ಣವಾದ ವ್ಯುತ್ಪತ್ತಿ ನಾವು ತಿಳಿದು ಬರುತ್ತೆ. ಇಲ್ಲದೆ ಹೋದ್ರೆ ಅದೆಲ್ಲ ನಿಷ್ಕರ್ಷಕ ಶಬ್ದಗಳು ಅಂತ ಹೇಳ್ತೀವಿ. ವ್ಯವಹಾರದಲ್ಲಿ ನಾವು ಉಪಯೋಗಿಸುವಾಗ ಆಯಾ ಶಬ್ದಗಳ ಅರ್ಥವನ್ನ ಆಯಾ ಪದಾರ್ಥದಲ್ಲೇ ನಿಲ್ಲಿಸ್ಬಿಡ್ತೀವಿ ನಾವು. ಆದ್ದರಿಂದ ಒಂದು ಪದಾರ್ಥವನ್ನು ನೋಡಿದ್ರೆ ಅದರ ಶಬ್ದ ಹಸು ಅಂತ ನೋಡಿದ್ರೆ, ಹಸು ಅನ್ನೋದಕ್ಕೆ ಏನ್ ಅರ್ಥ? ಹಸು ಅನ್ನೋದ್ರಲ್ಲಿ ನಮ್ಮ ವ್ಯವಹಾರದಲ್ಲಿ ಒಂದು ಹಸುವನ್ನು ತೆಗೆದುಕೊಂಡು ಬಾ ಅಂದ್ರೆ ಹಸುವಿನ ದೇಹ ಮಾತ್ರ ಅಂತ ಅರ್ಥವಲ್ಲ, ಅಥವಾ ಅದರ ಒಳಗಡೆ ಒಬ್ಬ ಜೀವ ಇದ್ದಾನೆ, ಆ ದೇಹವನ್ನು ಜೀವವನ್ನು ಸೇರಿ ಹಸು ಅಂತ ನಾವು ಅರ್ಥ ಮಾಡ್ತೀವಿ, ಅದಕ್ಕೆ ಕರೆದುಕೊಂಡು ಬಾ ಅಂತ. ಆದರೆ ವೇದಾಂತ ಏನು ತಿಳಿಸುತ್ತೆ ಅಂದ್ರೆ, ಹಸುವಿನ ಒಳಗಿರುವ ಜೀವನಿಗೂ ಅಂತರ್ಯಾಮಿಯಾಗಿ ಪರಮಾತ್ಮನೂ ಅಲ್ಲಿ ಇದ್ದಾನೆ. ಹಸು ಅಂದ್ರೆ ಪರಮಾತ್ಮನಿಗೂ ಹಸು ಅಂತಾನೆ ಶಬ್ದ ಅರ್ಥ. ಹಸು ಅಂದ್ರೆ ಪರಮಾತ್ಮನನ್ನು ತಿಳಿಸುತ್ತೆ. ಶರೀರವನ್ನು ತಿಳಿಸುವ ಶಬ್ದಗಳು ಶರೀರಿಯನ್ನು ತಿಳಿಸುತ್ತೆ. ಹಸು ಅಂದ್ರೆ ಬರೀ ಹಸುವಿನ ದೇಹ ಅಲ್ಲ, ಹಸುವಿನ ದೇಹ ತಗೊಂಬ ಅಂತ ಅರ್ಥವಲ್ಲ. ಆ ಹಸು ಅನ್ನೋ ಶಬ್ದದಿಂದ ಅದರಲ್ಲಿರುವ ಜೀವಾತ್ಮನನ್ನು ಸೇರಿಸಿ ನಾವು ಅರ್ಥ ಮಾಡ್ತೀವಿ ಪ್ರಯೋಗದಲ್ಲಿ. ದೇವದತ್ತನ ಕರ್ಕೊಂಬ ಅಂದ್ರೆ ಅವನು ಬರೀ ಅವನ ಶರೀರ ಅಂತ ಅರ್ಥವಲ್ಲ, ಆ ಜೀವಾತ್ಮ ಇದಲ್ಲ ಅವನ್ ಕರ್ಕೊಂಬ ಅಂತ ಅರ್ಥ. ಆ ಮನುಷ್ಯ ಇದಲ್ಲ ಅವನ್ ಕರ್ಕೊಂಡ್ ಬಾ ಅಂತ ಅರ್ಥ ಮಾಡ್ತೀವಿ ನಾವು. ಅದೇ ರೀತಿ ಆ ದೇವದತ್ತ ಶಬ್ದ ಅವನಿಗೆ ಅಂತರ್ಯಾಮಿಯಾದ ಪರಮಾತ್ಮನಿಗೂ ದೇವದತ್ತ ಅಂತ ಶಬ್ದ ಹೇಳಬಹುದು, ವೇದಾಂತನಿಂದ ತಿಳಿಯುತ್ತೆ. ಆ ರೀತಿ ಉದಾಹರಣೆ ಕೊಟ್ಟಿದೆ ಉಪನಿಷತ್ತು. ಲೌಕಿಕವಾದ ಉದಾಹರಣೆ ಕೊಟ್ಬಿಟ್ಟು ಜಗತ್ಕಾರಣವಾದ ಪರಮಾತ್ಮನ ತಿಳಿಸುತ್ತಲ್ಲ ಅಂದ್ರೆ ಹಾಗಲ್ಲ. ಮಣ್ಣು ಮಡಕೆಗೆ ಉಪಾದಾನ ಅಂತ ನಾವು ತಿಳಿತೀವಿ ಲೋಕದಲ್ಲಿ. ಯಾಕೆಂದ್ರೆ ಮಣ್ಣಿಗೆ ಅಂತರ್ಯಾಮಿಯಾದ ಜೀವಾತ್ಮ ಒಬ್ಬ ಇದ್ದಾನೆ, ಅದಕ್ಕೆ ಒಳಗಡೆ ಪರಮಾತ್ಮ ಇದ್ದಾನೆ, ಅವನ್ನ ನಾವು ತಿಳಿದಿಲ್ಲ, ನಮಗೆ ತಿಳಿದು ಬರೋದಿಲ್ಲ. ಆದರೆ ಅವನು ಇರೋದು ಸತ್ಯ. ಅಲ್ಲಿಯೂ ಪರಮಾತ್ಮನೇ ಉಪಾದಾನ ಕಾರಣ. ಕುಂಬಾರನ ಅಂತರ್ಯಾಮಿಯಾಗಿ ಪರಮಾತ್ಮನೇ ಅಲ್ಲಿಯೂ ನಿಮಿತ್ತ ಕಾರಣ. ಆ ಉಪಕರಣಗಳಿಗೆ ಅಂತರ್ಯಾಮಿಯಾಗಿ ಅದು ಪರಮಾತ್ಮನೇ, ಎಲ್ಲ ಪರಮಾತ್ಮನೇ ಅಂತಾನೆ ಉಪನಿಷತ್ತು ನಮಗೆ ಹೇಳ್ತಾ ಇದೆ. ಆದ್ರೆ ನಾವು ಅದನ್ನ ಸುಲಭವಾಗಿ ತಿಳಿಯೋಕ್ ಸಾಧ್ಯವಿಲ್ಲ. ಅದನ್ನ ಈ ಪ್ರಶ್ನೆ ಹಾಕ್ತಾರೆ ಇಲ್ಲಿ. ಉದಾಹರಣೆ ಕೊಟ್ಟಲ್ಲ, ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅಂತ ಸೂತ್ರ. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧ. ಪ್ರತಿಜ್ಞೆಗೂ ದೃಷ್ಟಾಂತಕ್ಕೂ ವಿರೋಧವಿಲ್ಲ ಅಂತ ಹೇಳಿದ್ರು. ಪ್ರತಿಜ್ಞೆ ಒಂದು ತಿಳಿದ್ರೆ ಎಲ್ಲ ತಿಳಿಬಹುದು. ದೃಷ್ಟಾಂತ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ಒಂದು ಮಣ್ಣನ್ನು ತಿಳಿದ್ರೆ ಅದರಿಂದ ಆದ ಕಾರ್ಯವೆಲ್ಲ ತಿಳಿಬಹುದು ಅಂತ. ಅದು ಹೇಗೆ ತಿಳಿಯಕ್ಕೆ ಸಾಧ್ಯ? ಮಡಿಕೆ ಮಣ್ಣಿನಿಂದ ಮಾತ್ರ ತಿಳಿಯಲ್ಲ. ಮಣ್ಣನ್ನು ಮಡಿಕೆಯನ್ನು ಮಾಡಿದ ಕುಂಬಾರನೂ ಅದಕ್ಕೆ ಕಾರಣ ಆಗಿದ್ದಾನೆ, ಅವನು ಹೇಗೆ ತಿಳಿಯೋದು ಪ್ರಶ್ನೆ ಬರುತ್ತೆ. ಅದರಿಂದ ಎಲ್ಲದಕ್ಕೂ ಪರಮಾತ್ಮನೇ ಅಂತರ್ಯಾಮಿ ಅಂತ ತಿಳಿದ್ರೆ, ಅಂತರ್ಯಾಮಿಯಾದ ಪರಮಾತ್ಮನ
ಅಂತ ಹೇಳಿದ್ರೆ ಮಣ್ಣಿಗೆ ಅಂತರ್ಯಾಮಿಯೋ ಅವನೇ, ಕುಂಬಾರಿಗೆ ಅಂತರ್ಯಾಮಿಯೋ ಅವನೇ, ದಂಡಚಕ್ರಗಳಿಗೆ ಅಂತರ್ಯಾಮಿಯೋ ಅವನೇ. ಅವನನ್ನು ತಿಳಿದ್ರೆ ಅವನೇ ಎಲ್ಲದಕ್ಕೂ ಕಾರಣ, ಎಲ್ಲವನ್ನೂ ತಿಳಿಬಹುದು ಆವಾಗ. ಅದುವೇ ಅಲ್ಲಿ ನಿಜವಾದ ಅರ್ಥ. ಅದನ್ನ ಇಲ್ಲಿ ತಿಳಿಸ್ತಾರೆ. ಘಟಾದಿಶು ಮೃದಾದೇರೇವ ಉಪಾದಾನತ್ವ ದರ್ಶನಾತ್. ಮಣ್ಣೇ ಉಪಾದಾನ ಅಂತ ತಿಳಿದು ಬರುತ್ತೆ ಘಟಕ್ಕೆ. ಬ್ರಹ್ಮಣ ಉಪಾದಾನತ್ವ ಅಸಂಭವಾತ್. ಬ್ರಹ್ಮ ಹೇಗೆ ಉಪಾದಾನ ಅಂತ ಹೇಳ್ತೀರಾ ಅಂದ್ರೆ, ಮೃದಾದಿಶು ಅಪಿ ಬ್ರಹ್ಮಣ ಆತ್ಮತಯ ವ್ಯಾಪ್ತತ್ವಾತ್. ಮೃದಾದಿ ರೂಪಸ್ಯ ಬ್ರಹ್ಮಣ ಉಪಾದಾನತ್ವೇನ ಅನುಪಪತ್ತಿ. ಅಲ್ಲಿಯೂ ಬ್ರಹ್ಮನೇ ಆತ್ಮನಾಗಿರೋದ್ರಿಂದ ಆ ಮಣ್ಣು, ಆ ಮಣ್ಣಿನ ರೂಪದಲ್ಲಿರುವ ಪರಮಾತ್ಮನೇ ಅಲ್ಲಿಯೂ ಉಪಾದಾನ ಕಾರಣ. ಅದು ನಿಜದಲ್ಲಿ ಪರಮಾರ್ಥದಲ್ಲಿ ಹಾಗೆಯೇ ತತ್ವ ವ್ಯವಸ್ಥೆ ಇರೋದು ಅಂತದ್ದು. ಅದನ್ನ ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಯಸ್ಮಾತ್ ಪರಂ ನಾ ಪರಮಸ್ತಿ ಕಿಂಚಿತ್, ಯಸ್ಮಾನ್ನಾಣೀಯೋ ನಜ್ಯಾಯೋಸ್ತಿ ಕಶ್ಚಿತ್, ವೃಕ್ಷ ಇವ ಸ್ತಬ್ಧಃ ದಿವಿ ತಿಷ್ಠತ್ಯೇಕಸ್ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ. ಇದು ಮಹಾನಾರಾಯಣದಲ್ಲಿ ಬರುತ್ತೆ. ತೈತಿರಿಪನಿಷತ್ತುಗಳಲ್ಲಿ ಬರುವಂತ ಮಂತ್ರ, ಮುಂಡಕೋಪನಿಷತ್ತು, ಶ್ವೇತಾಶ್ವತ ಉಪನಿಷತ್ತು, 3 ಉಪನಿಷತ್ತುಗಳಲ್ಲಿ ಬರುತ್ತೆ ಈ ಮಂತ್ರ. ಇಲ್ಲಿ ಕೆಲವರು ವ್ಯಾಖ್ಯಾನದಲ್ಲಿ ಅದನ್ನ ಬಿಟ್ಟುಬಿಟ್ಟಿದ್ದಾರೆ. ಬೇರೆ ವ್ಯಾಖ್ಯಾನಗಳಲ್ಲಿ ಅದನ್ನ ಈ ಮಂತ್ರ ಕಂಡು ಬರೋದಿಲ್ಲ. ಮುಂಡಕೋಪನಿಷತ್ತಿನಲ್ಲಿ ವ್ಯಾಖ್ಯಾನಗಳನ್ನು ನೋಡಿದ್ರೆ ಬೇರೆ ವ್ಯಾಖ್ಯಾನಗಳಲ್ಲಿ ಈ ಮಂತ್ರ ಇಲ್ಲ. ಆದರೆ ಸುದರ್ಶನ ಸೂರ್ಯಗಳು, ಭಾಷಿಕಾರರು ಎಲ್ಲ ಇದಕ್ಕೆ ರೆಫರ್ ಮಾಡಿದ್ದಾರೆ. ಆದ್ರಿಂದ ಇದು ಪ್ರಾಮಾಣಿಕವಾದದ್ದು ಅಂತ ಇಲ್ಲಿ ರಂಗರಾಮಾನುಜರು ಇದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಅಕ್ಷರ ಶಬ್ದಿತನಾದ ಪರಮಾತ್ಮನ ಲಕ್ಷಣವನ್ನು ಹೇಳಿ, ಈ ಅಕ್ಷರ ಶಬ್ದಿತನಾದ ಪರಮಾತ್ಮನೇ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮ. ಪ್ರಾಕೃತವಾದ ಯಾವ ಧರ್ಮಗಳಿಲ್ಲ ಅವನಿಗೆ. ಪ್ರಾಕೃತವಾದ ಕಣ್ಣಿನಿಂದ ನೋಡಕ್ಕಾಗೋದಿಲ್ಲ ಅವನ್ನ. ಯಾಕೆಂದ್ರೆ ಅದ್ರೇಶಂ ಅಂತ ಹೇಳಿ ಪರಿಪಶ್ಯಂತಿ ಅಂತ ಮುಗಿಯುತ್ತೆ ಮಂತ್ರ. ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರೆ ವಿರೋಧ ಬಂತಲ್ಲ. ಅದ್ರೇಶಕ್ಕೂ ಅದೃಶ್ಯತ್ವಕ್ಕೂ ಪರಿಪಶ್ಯಂತಿಗೂ ನೇರ ವಿರೋಧ ಬಂತಲ್ಲ ಅಂತ ಹೇಳಿದ್ರೆ, ಪ್ರಾಕೃತವಾದ ಚಕ್ಷುಸ್ಸಿಂದ ಕಂಡು ಬರೋಲ್ಲ. ಉಪಾಸನೆಯಿಂದ ಅವನು ತಿಳಿಬಹುದು, ಸಾಕ್ಷಾತ್ಕಾರ ಮಾಡದೆ. ಪರಾಯಯಾತ ದಕ್ಷರಮಧಿಗಮ್ಯತೆ ಅಂತ ಹೇಳಿದ್ದು. ಆ ಪರಾ ವಿದ್ಯೆಯಿಂದ ತಿಳಿಯ ಬರುವಂತ ಅಕ್ಷರನು ಅದೃಶ್ಯ, ಗ್ರಾಹ್ಯ, ಗೋತ್ರ, ವರ್ಣ, ಚಕ್ಷು, ಅಪಾಣಿಪಾದ ಎಲ್ಲ ಹೇಳಿ ನಿತ್ಯನಾದವನು, ವಿಭುವಾದವನು, ಸುಸೂಕ್ಷ್ಮನಾದವನು, ಸರ್ವಗತನಾದವನು ಅಂತ ಹೇಳಿ ಅವನು ಜಗತ್ಕಾರಣ ಭೂತಯೋನಿಂ. ಅವನನ್ನ ಪರಿಪಶ್ಯಂತಿ ಧೀರಾಹ. ಎಲ್ಲರೂ ಜ್ಞಾನಿಗಳು ಅವನನ್ನ ಪರಿಪೂರ್ಣವಾಗಿ ಅವನನ್ನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಹೇಳುವಂತಹ ಮಂತ್ರ. ಅದು ಹೇಳಿದ ತಕ್ಷಣ ಮುಂದಿನ ಮಂತ್ರದಲ್ಲಿ ಯಸ್ಮಾತ್ ಪರಂ ನ ಅಪರಮಸ್ತಿ ಕಿಂಚಿತ್. ಯಸ್ಮಾತ್ ಪರಂ ಅಪರಂ ನಾಸ್ತಿ ಕಿಂಚಿತ್. ಅವನಿಗಿಂತ ಬೇರೆ ಯಾವ್ದು ಸಮಾಭ್ಯಧಿಕ ರಹಿತತ್ವವನ್ನು ಹೇಳುತ್ತೆ ಅಕ್ಷರ ಶಬ್ದಿತನಾದ ಪರಮಾತ್ಮನನ್ನು ಹೇಳಿ. ಅದ ನಂತರ ಅದನ್ನ ಹೇಳುತ್ತೆ ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್. ಪರಶಬ್ದ ಉತ್ಕೃಷ್ಟ ವಚನ, ಉತ್ಕೃಷ್ಟವಾದದ್ದು ಅಂತ ಹೇಳ್ಬಿಟ್ಟು, ಉತ್ಕೃಷ್ಟವಾದದ್ದು, ಅತ್ಯುತ್ಕೃಷ್ಟವಾದದ್ದು. ಅಪರ ಶಬ್ದ ಅನ್ಯವಚನ, ಇನ್ನೊಬ್ರು ಬೇರೆ ಯಾವುದು ಇಲ್ಲ ಅಂತ ಅರ್ಥ ಅಪರ ಶಬ್ದದಿಂದ. ಯಸ್ಮಾತ್ ಅನ್ಯತೆ ಉತ್ಕೃಷ್ಟಂ ನಾಸ್ತಿ ಇತ್ಯರ್ಥ. ಈ ಅಕ್ಷರ ಭೂತಯೋನಿ ಅಂತ ಹೇಳಿದವನೇ ಸಮಾಭ್ಯಧಿಕ ರಹಿತನು ಅಂತ ಅರ್ಥ. ಅವನಿಗಿಂತ ಉತ್ಕೃಷ್ಟನಾದವರು ಒಬ್ರು ಇಲ್ಲ ಅಂದ್ರೆ ಸಮಾನರು ಇಲ್ಲ ಅಂತ ತಿಳಿಯುತ್ತೆ ಅದರಲ್ಲಿಯೇ. ನಾತ್ರ ಪರಾಪರಯೋಹೋ ದ್ವಯೋರಪಿ ನಿಷೇಧ. ಯಸ್ಮಾತ್ ಪರಂ ನಾ ಪರಂ ಅಸ್ತಿ ಅಂದ್ರೆ ಇವನಿಗಿಂತ ಪರವೂ ಇಲ್ಲ ಅಪರವೂ ಇಲ್ಲ ಅಂತ ಅರ್ಥವಲ್ಲ. ಆ ರೀತಿ ಅರ್ಥ ಮಾಡಿದ್ರೆ ತಪ್ಪಾದ್ರೂ ಮಾಡೋರು ಇದ್ದಾರೆ ಅಂತ ಹೇಳ್ತಿದ್ದಾರೆ ಇವರು. ಯಸ್ಮಾತ್ ಪರಂ ಅಪರಂ ನಾಸ್ತಿ ಅಂತ ಮಾಡ್ಬೋದಲ್ಲ ಕಿಂಚಿತ್. ಯಸ್ಮಾತ್ ಪರಂ ನ ಅಪರಂ ಅಸ್ತಿ ಕಿಂಚಿತ್ ಅಂದ್ರೆ ಯಸ್ಮಾತ್ ಪರಂ ಅಪರಂ ನ ಕಿಂಚಿತ್ ಅಸ್ತಿ ಹಂಗಲ್ಲ ಅರ್ಥ. ಇಲ್ಲಿ ಪರಾಪರ ಎರಡು ಕೂಡ ನಿಷೇಧ ಮಾಡಿಲ್ಲ. ಯಸ್ಮಾತ್ ಪರಂ ಅಪರಂ, ಅಪರಂ ಪರಂ ನಾಸ್ತಿ, ಇನ್ನೊಂದು ಪರವಾದದ್ದು ಇಲ್ಲ ಅಂತ ಅರ್ಥ. ಅಪರಂ ಪರಂ ಅಂದ್ರೆ ಬೇರೆಯಾದ ಉತ್ಕೃಷ್ಟವಾದದ್ದು, ಇನ್ನೊಂದು ಉತ್ಕೃಷ್ಟವಾದದ್ದು ಇಲ್ಲ ಅಂತ ಅರ್ಥ ಇದಕ್ಕೆ. ಯಸ್ಮಾತ್ ಅಪರಂ ಪರಂ ನಾಸ್ತಿ, ಯಸ್ಮಾತ್ ಅನ್ಯತೆ ಉತ್ಕೃಷ್ಟಂ ನಾಸ್ತಿ ಇತ್ಯರ್ಥ. ಬೇರೆ ಒಂದು ಉತ್ಕೃಷ್ಟವಾದದ್ದಿಲ್ಲ ಇದಕ್ಕಿಂತ ಅಂತ ಅರ್ಥ ಮಾಡ್ತಾರೆ ಇಲ್ಲಿ. ಇಲ್ಲಿ ಹೋದ್ರೆ 2 ಸತಿ ನಾ ಅಂತ ಹಾಕೋಬೇಕು. ಯಸ್ಮಾತ್ ಪರಂ ನಾಸ್ತಿ, ಯಸ್ಮಾತ್ ಅಪರಂ ನಾಸ್ತಿ, 2 ರೀತಿ ಮಾಡ್ಬೇಕಂತ. ಹಾಗಲ್ಲ ಅರ್ಥ ಅಂತ ಹೇಳ್ತಾ ಇದ್ದಾರೆ.
ಯಸ್ಮಾತ್ ನ ಅಣೀಯಃ ನ ಜ್ಯಾಯಃ ಅಸ್ತಿ ಕಶ್ಚಿತ್. ಅವನಿಗಿಂತ ಅಣೀಯಃ ನ ಜ್ಯಾಯಃ ಅಣೀಯಃ ಅಸ್ತಿ. ಯಾರು ಅವನಿಗಿಂತ ದೊಡ್ಡವರು ಇಲ್ಲ, ಸೂಕ್ಷ್ಮವಾದವರು ಇಲ್ಲ, ಅವನಿಗಿಂತ ದೊಡ್ಡ ಪದಾರ್ಥವಿಲ್ಲ, ಅವನಿಗಿಂತ ಸೂಕ್ಷ್ಮವಾದದ್ದು ಇಲ್ಲ. ಅಣೋಹೋ ಅಣಿಯಾನ್ ಮಹತೋ ಮಹೀಯಾನ್ ಇತಿ ಭಾವ. ಅಣೋಹೋ ಅಣಿಯಾನ್ ಮಹತೋ ಮಹೀಯಾನ್. ಸೂಕ್ಷ್ಮವಾದಕ್ಕಿಂತಲೂ ಸೂಕ್ಷ್ಮವಾದವನು, ಮಹತ್ತಾದಕ್ಕಿಂತಲೂ ಮಹತ್ತಾದವನು ಅಂತ ಅರ್ಥ. ಅಣೀಯಸ್ತ್ವೇ ಸುಸೂಕ್ಷ್ಮತ್ವಂ, ಸುಸೂಕ್ಷ್ಮಂ ಅಂತ ಹೇಳಿರೋದು. ಅಣೀಯಸ್ತ್ವಂ ಸುಸೂಕ್ಷ್ಮತ್ವಂ, ಸೂಕ್ಷ್ಮತ್ವಂ. ಅಣೀಯ ಅಂತ ಹೇಳಿದ್ರೆ ಅಣು, ಪರಮಾಣು ಅಂತ ಅಣು ಅಂತೆ ಅಂತ ಹೇಳಿದ್ರೆ ಅಣುವಾದಕ್ಕಿಂತ ಅಣುವಾದವನು. ಅಣು ಅನ್ನೋ ಶಬ್ದ ಒಂದು ಆಟಮ್ ಅಂತ ಹೇಳ್ತೀಯಲ್ಲ, ಮೆಟೀರಿಯಲ್, ಪ್ರಾಕೃತ ಪದಾರ್ಥಕ್ಕೆ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಶಬ್ದ. ಆದರೆ ಇವನು ಅಪ್ರಾಕೃತನಾದವನು, ಜ್ಞಾನ ಸ್ವರೂಪನಾದವನು. ಆದ್ದರಿಂದ ಅಣು ಅಂತ ಹೇಳಿದ್ರೆ, ಅಣು ಪರಿಮಾಣ ಅಂತ ಹೇಳಿದ್ರೆ ಒಂದು ಮೆಷರ್ ಹೇಳಕ್ಕಾಗಲ್ಲ ಜ್ಞಾನ ಪದಾರ್ಥಕ್ಕೆ. ಸ್ಪಿರಿಚುವಲ್ ಎಂಟಿಟಿ ಇದು, ಮೆಟೀರಿಯಲ್ ಎಂಟಿಟಿ ಅಲ್ಲ. ಪದಾರ್ಥ ಅಂದ್ರೆ ಪ್ರಾಕೃತವಲ್ಲ, ಇದು ಅಪ್ರಾಕೃತವಾದ ಪದಾರ್ಥಕ್ಕೆ ಒಂದು ಸೈಜ್ ಹೇಳಕ್ಕಾಗಲ್ಲ. ಇಷ್ಟು ಇಂಚು, ಇಷ್ಟು ಸೈಜು, ಇಷ್ಟು ಭಾರ, ಇಷ್ಟು ತೂಕ, ಅದೆಲ್ಲ ಹೇಳಕ್ಕಾಗೋದಿಲ್ಲ. ಸೂಕ್ಷ್ಮ ಅಂತ ಅರ್ಥ. ಅಣು ಅಂದ್ರೆ ಸೂಕ್ಷ್ಮ ಅಂತ ಅರ್ಥ. ಅಣೀಯಸ್ತ್ವಂ ಸೂಕ್ಷ್ಮತ್ವಂ, ಹಾಗೆಯೇ ಹೇಳ್ಬೇಕು, ಸೂಕ್ಷ್ಮವಾದದ್ದು ಅಂತಾನೆ ಅರ್ಥ ಮಾಡ್ಬೇಕು. ವ್ಯಾಪಿತ್ವಂ ಇತಿ ಫಲತಿ ಅಂದ್ರೆ ಎಲ್ಲದಕ್ಕಿಂತಲೂ ಸೂಕ್ಷ್ಮವಾದ್ದರಿಂದ ಎಲ್ಲದರಲ್ಲಿಯೂ ಅಂತಃಪ್ರವೇಶ ಮಾಡಕ್ಕೆ ಸಮರ್ಥನಾಗಿದ್ದಾನೆ ಅಂತ ಅರ್ಥ. ವ್ಯಾಪಿಯಾಗಿದ್ದಾನೆ ಅಂತ ಅರ್ಥ. ಜಾಯಸ್ತ್ವಂ ಸರ್ವೇಶ್ವರತ್ವಂ. ಜಾಯಸ್ತ್ವಂ ಅಂತ ಹೇಳಿದ್ರೆ ದೊಡ್ಡದಾದಕ್ಕಿಂತ ದೊಡ್ಡದಾಗಿದ್ದಾನೆ ಅಂದ್ರೆ ಏನರ್ಥ ಅಂದ್ರೆ ಸರ್ವೇಶ್ವರನಾಗಿದ್ದಾನೆ, ಅವನಿಗಿಂತ ಮೇಲೆ ಒಬ್ರು ಇಲ್ಲ ಅಂತ ಅರ್ಥ. ಸರ್ವವ್ಯಾಪಿತ್ವಾತ್ ಸರ್ವೇಶ್ವರತ್ವಾತ್, ಎರಡೂ ಅವನಿಗೆ ಇದೆ. ಎಲ್ಲವನ್ನು ವ್ಯಾಪಿಸಿದ್ದಾನೆ ಸುಸೂಕ್ಷ್ಮನಾದ್ದರಿಂದ. ಸರ್ವೇಶ್ವರನಾಗಿದ್ದಾನೆ, ಎಲ್ಲವನ್ನು ಆಳ್ತಾನೆ. ಸರ್ವೇಶ್ವರನಾಗಿದ್ದಾನೆ. ಜಾಯಸ್ತ್ವ ಇರೋದ್ರಿಂದ ಏತದ್ ವ್ಯತಿರಿಕ್ತಸ್ಯ ಕಸ್ಯಾಪಿ ಅಣೀಯಸ್ತ್ವಂ ಜಾಯಸ್ತ್ವಂ ಚ ನಾಸ್ತಿ ಇತಿ ವೇದಾರ್ಥ ಸಂಗ್ರಹೇ ವ್ಯಾಖ್ಯಾನ. ವೇದಾರ್ಥ ಸಂಗ್ರಹದಲ್ಲಿ ಇದನ್ನ ಅಣೀಯಸ್ತ್ವಂ ಅಂದ್ರೆ ಏನು, ಸೂಕ್ಷ್ಮತ್ವಂ ಅಂತ ಅರ್ಥ. ಜಾಯಸ್ತ್ವಂ ಅಂತ ಹೇಳಿದ್ರೆ ಅದರಿಂದ ಸರ್ವೇಶ್ವರತ್ವಂ ಅಂತ ಅರ್ಥ ಮಾಡಿ, ಅಣೀಯ ಸೂಕ್ಷ್ಮತ್ವಂ ಅಂದ್ರೆ ವ್ಯಾಪಿತ್ವಂ ಅಂತ ಅರ್ಥ. ಎಲ್ಲವನ್ನೂ ವ್ಯಾಪಿಸಿದಾನೆ, ಎಲ್ಲಕ್ಕೂ ಈಶ್ವರನಾಗಿದ್ದಾನೆ ಅಂತ ಹೇಳೋದ್ರಿಂದ ಇವನಿಗಿಂತ ಬೇರೆಯಾದ ಏತದ್ ವ್ಯತಿರಿಕ್ತಸ್ಯ ಕಸ್ಯಾಪಿ ಅಣೀಯಸ್ತ್ವಂ ಜಾಯಸ್ತ್ವಂ ಚ ನಾಸ್ತಿ, ಅವನಿಗಿಂತ ಬೇರೆ ಯಾರಿಗೂ ಈ ರೀತಿಯಾದ ಸೂಕ್ಷ್ಮತ್ವವೋ ಸರ್ವೇಶ್ವರತ್ವವೋ ಎರಡೂ ಇಲ್ಲ ಅಂತ ಅರ್ಥ. ವೇದಾರ್ಥ ಸಂಘದಲ್ಲಿ ಭಾಷ್ಯಕಾರರು ಹೇಳಿರೋದನ್ನ ಇಲ್ಲಿ ಅದೇ ಮಾತನ್ನ ಹೇಳ್ತಾರೆ. ಕಶ್ಚಿತ್ ಇತಿ ಲಿಂಗ ವ್ಯತ್ಯಯ ಛಾಂದಸಃ. ಅದೇ ಕಶ್ಚಿತ್ ಅಂತ ಹೇಳಿದೆ, ಯಸ್ಮಾತ್ ನಪುಂಸಕಲಿಂಗದಲ್ಲಿ ಹೇಳಿ, ಇದು ಪುಲ್ಲಿಂಗದಲ್ಲಿ ಹೇಳಿರೋದು ಛಾಂದಸ ಪ್ರಯೋಗ ಅಂತ ಹೇಳ್ಬಿಟ್ಟು. ಅವನು ವೃಕ್ಷ ಇವ ಸ್ತಬ್ಧ ದಿವಿ ತಿಷ್ಠತಿ ಏಕಃ. ವೃಕ್ಷ ಇವ ಸ್ತಬ್ಧ ದಿವಿ ತಿಷ್ಠತಿ ಏಕಃ. ಮಂತವ್ಯ ಅಭಾವಾತ್ ವೃಕ್ಷವತ್ ಅಪ್ರಣತ ಸ್ವಭಾವ ಅಂತ ಹೇಳಿದ್ರು. ಮಂತವ್ಯಾಭಾವಾತ್ ಅಂದ್ರೆ ಮಂತವ್ಯವತ್ವ ಪ್ರಿಂಟಿಂಗ್ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ. ವೃಕ್ಷೈವ ಸ್ತಬ್ಧಃ ಜಗತ್ ವ್ಯವಸ್ವ ಮಂತವ್ಯ ಅವ್ಯವಸ್ವ ಅವ್ಯವಸ್ವ ಭಾವಾತ್ ಅಂತ ಹೇಳಿ. ಮಂತವ್ಯವ್ಯವಸ್ವಾಭಾವಾತ್ ಮಂತವ್ಯಾವ್ಯವಸ್ವ ಅಭಾವಾತ್ ಹೇಳಿದ್ರು. ಅವನಿಗೆ ಮಂತವ್ಯತ್ವ ವೃಕ್ಷವತ್ ಅಪ್ರಣತ ಸ್ವಭಾವ ಅಂದ್ರೆ ಯಾರಿಗೂ ಬಗ್ಗೋದಿಲ್ಲ ಅಂತ ಅರ್ಥ. ಅವನಿಗೆ ಯಾರಿಗೂ ಬಗ್ಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಜಗತ್ ಪ್ರಧಾನ ಭೂತಃ ಪರಮಪದೇ ಆಸ್ತೆ ಅಂತ ಅರ್ಥ ಮಾಡ್ತಾರೆ. ಜಗತ್ ಪ್ರಧಾನ ಭೂತಃ ಪರಮಪದೇ ಆಸ್ತೆ. ವೃಕ್ಷವತ್ ಅಪ್ರಣತ ಸ್ವಭಾವ ಸನ್ನೆ ಜಗತ್ ಪ್ರಧಾನ ಭೂತಃ ಅಂತ ಹೇಳ್ಬಿಟ್ಟು ಮಂತವ್ಯ ಅಭಾವಾತ್ ಅಂತಾನು ಹೇಳಿದ್ರು ಕೂಡ ವೃಕ್ಷೈವ ಸ್ತಬ್ಧಃ ಅವನನ್ನ ಮನನ ಮಾಡಿ ತಿಳಿಯೋದಕ್ಕೂ ಆಗೋದಿಲ್ಲ. ಆಯ್ತೋ ವಾಚೋ ನಿವರ್ತಂತೆ, ಆ ರೀತಿ ಅರ್ಥ ಮಾಡ್ಬೋದು. ಅದು ಇಲ್ಲ. ಅದರಿಂದ ವೃಕ್ಷವತೆ ಅಪ್ರಣತ ಸ್ವಭಾವ, ಬಗ್ಗೋದಿಲ್ಲ ಯಾರಿಗೂ, ಅವನು ಯಾರಿಗೂ ಬಗ್ಗೋದಿಲ್ಲ ಅಂತ ಅರ್ಥ. ಅಪ್ರಣತ ಸ್ವಭಾವ, ಅವನು ಜಗತ್ತಿಗೆಲ್ಲ ಪ್ರಧಾನಭೂತನಾದವನು, ಪರಮಪದಲ್ಲಿ ಇದ್ದಾನೆ ಅಂತ ಅರ್ಥ ಮಾಡ್ತಾರೆ. ಪರಮಪದೇ ಆಸ್ತೆ, ಪರಮಪದದಲ್ಲಿ ಇದ್ದಾನೆ, ಜಗತ್ತಿಗೆ ಪ್ರಧಾನನಾದವನು ಅಂತ ಅರ್ಥ. ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ, ಇದು ಅವನ ಸರ್ವ ವ್ಯಾಪ್ತಿಯನ್ನು ತಿಳಿಸುತ್ತೆ.
ನಿಯಮನಾರ್ಥಂ ಅಂತಃಪ್ರವಿಷ್ಟೇನ ಸರ್ವಮಿದಂ ವ್ಯಾಪ್ತಂ, ಎಲ್ಲವನ್ನು ಅಂತಃಪ್ರವೇಶ ಮಾಡಿದ್ದಾನೆ. ಯಾಕೆ ಅಂತಃಪ್ರವೇಶ ಮಾಡಿದ್ದಾನೆ ಅಂತ ಹೇಳಿದ್ರೆ ನಿಯಮನಾರ್ಥಂ ಅಂತ ಹೇಳಿದ್ರು. ಶಾಸ್ತ ಜನಾನಾಂ ಅಂತಃಪ್ರವಿಷ್ಟ ಶಾಸ್ತ ಜನಾನಾಂ. ಶಾಸ್ತ ಅಂದ್ರೆ ಶಾಸನ ಮಾಡುವುದರಿಂದ, ಅವನು ಶಾಸನ ಮಾಡುವುದರಿಂದ ಅಂತಃಪ್ರವೇಶ ಮಾಡಿದ್ದಾನೆ. ನಿಯಮನಾರ್ಥಂ ಅಂತಃಪ್ರವಿಷ್ಟೇನ ಸರ್ವಮಿದಂ ವ್ಯಾಪ್ತಂ, ಅವನಿಂದ ಎಲ್ಲವೂ ವ್ಯಾಪ್ತವಾಗಿದೆ. ಅತಶ್ಚ ಮೃದಾದಿ ಶರೀರಕಸ್ಯ ಬ್ರಹ್ಮಣಃ ಘಟಾದೌ ಅಪಿ ಉಪಾದಾನತ್ವ ಸಂಭವಾತ್ ಭೂತಯೋನಿತ್ವಂ ನ ಅನುಪಪನ್ನಂ ಇತಿ ಭಾವಃ. ಈ ರೀತಿ ಅವನ ಮುಂದಿನ ಮಂತ್ರದಲ್ಲಿ ಎಲ್ಲದಕ್ಕೂ ಉಪಾದಾನ ಭೂತಯೋನಿ, ಏನಕ್ಕೆ ಉಪಾದಾನತ್ವ ಅಂತ ಹೇಗೆ ಹೇಳ್ತೀರಾ ಅಂದ್ರೆ, ಅವನನ್ನ ಇಲ್ಲಿ ಯಸ್ಮಾತ್ ಪರಂ ನಾ ಪರಮಸ್ತಿ ಜಾಣೀಯ ನ ಜ್ಯಾಯ ಅಸ್ತಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲದಕ್ಕಿಂತಲೂ ಸೂಕ್ಷ್ಮನಾಗಿರೋದ್ರಿಂದ ಎಲ್ಲದರಲ್ಲೂ ವ್ಯಾಪಿಸಿದ್ದಾನೆ ಅಂತ ಅರ್ಥ. ಎಲ್ಲ ಸರ್ವೇಶ್ವರನಾಗಿದ್ದಾನೆ. ಎಲ್ಲದರಲ್ಲಿಯೂ ಅಂತರ್ನಿಯಮನ ಮಾಡೋಕ್ಕೋಸ್ಕರ ಪ್ರವೇಶ ಮಾಡಿ ಅವನು ವ್ಯಾಪಿಸಿದ್ದಾನೆ ಅಂತ ಹೇಳೋದ್ರಿಂದ ಮೃತ್ತು ಮೊದಲಾದ ಶರೀರಕನಾದ ಪರಮಾತ್ಮನೇ ಘಟ ಮೊದಲಾದವಳಿಗೆ ಉಪಾದಾನವಾಗಬಹುದು ಅನ್ನೋದ್ರಲ್ಲಿ ಈ ಮಂತ್ರದಿಂದ ನಮಗೆ ತಿಳಿದು ಬರುತ್ತೆ ಅಂತ ಹೇಳ್ತಾರೆ. ಮಣ್ಣು ಮೊದಲಾದಕ್ಕೂ ಕೂಡ ಅಲ್ಲಿಯೂ ಅಂತರ್ಯಾಮಿಯಾಗಿ ಸರ್ವವ್ಯಾಪ್ತನಾಗಿರೋದ್ರಿಂದ ಅದಕ್ಕೂ ಕೂಡ ಅವನೇ ಉಪಾದಾನ. ಅಲ್ಲಿಯೂ ಕೂಡ ಮೃದಾದಿ ಶರೀರಕಸ್ಯ ಬ್ರಹ್ಮಣಃ ಘಟಾದವು ಅಪಿ ಉಪಾದಾನತ್ವ ಸಂಭವಾತ್. ಘಟಕ್ಕೆ ಅವನೇ ಉಪಾದಾನ ಅಂತ ಹೇಳ್ಬೋದು. ಮೃತ್ ಶರೀರಕನಾದ ಬ್ರಹ್ಮನೇ ಅಲ್ಲಿ ಉಪಾದಾನ ಅಂತ ಹೇಳಕ್ಕೆ ಸಂಭವ ಇರೋದ್ರಿಂದ ಭೂತಯೋನಿತ್ವಂ ನ ಅನುಪಪನ್ನಂ, ಭೂತಯೋನಿ ಅಂತಲ್ಲಿ ಎಲ್ಲದಕ್ಕೂ ಉಪಾದಾನ ಕಾರಣ ಅಂತ ಹೇಳುದು ಉಪಪನ್ನವಾಗಿದೆ ಅಂತ ಹೇಳ್ತಿದ್ದಾರೆ. ಅಯಂ ಮಂತ್ರ ಕೇಷುಚಿತ್ ಕೋಶೇಶು ನ ದೃಷ್ಟ ಕೈಶ್ಚಿತ್ ಅವ್ಯಾಕೃತ. ಕೆಲವರು ವ್ಯಾಖ್ಯಾನ ಮಾಡಿಲ್ಲ. ಕೆಲವು ಪಾಠಗಳಲ್ಲಿ ಈ ಮಂತ್ರವೇ ಕಂಡು ಬರೋದಿಲ್ಲ. ಕೆಲವರು ಇದ್ರೂ ಕೂಡ ಅದಕ್ಕೆ ವ್ಯಾಖ್ಯಾನ ಮಾಡಿಲ್ಲ. ಆದರೂ ಕೂಡ ತಥಾಪಿ ವ್ಯಾಸಾರ್ಯರು ಅಂದ್ರೆ ಸುದರ್ಶನ ಸೂರಿಗಳು, ಕೃತ ಪ್ರಕಾಶಿಕ ವ್ಯಾಖ್ಯಾನ ಬರೆದವರು. ಅಕ್ಷರ ಪುರುಷಸ್ಯ ಯಸ್ಮಾತ್ ಪರಂ ನಾ ಪರಮಸ್ತಿ ಇತಿ ಸಮಾಭ್ಯಧಿಕ ನಿಷೇಧಶ್ಚ ಉಪಕ್ರಮಾವಗತ ಇತ್ಯಭಿಹಿತತ್ವಾತ್ ನ ಪ್ರಕ್ಷೇಪ ಶಂಕಾರಃ ಇತಿ. ಅವರು ಅದರಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅಕ್ಷರ ಪುರುಷನನ್ನೇ ಯಸ್ಮಾತ್ ಪರಂ ನಾ ಪರಮಸ್ತಿ ಎನ್ನುವ ಮಂತ್ರದಿಂದ ಸಮಾಭ್ಯಧಿಕ ನಿಷೇಧತ್ವ ಅಷ್ಟೇ ಅಕ್ಷರ ಪುರುಷನಿಗೆ ಹೇಳಲ್ಪಟ್ಟಿದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಕ್ಷರ ಪುರುಷನಿಗೆ ಎಲ್ಲಿ ಯಸ್ಮಾತ್ ಪರಂ ನಾ ಪರಮಸ್ತಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಮುಂಡಕೋಪನಿಷತ್ತಿನಲ್ಲಿಯೇ, ಬೇರೆ ಎಲ್ಲೂ ಅದು ಒಂದಾದ್ಮೇಲೆ ಒಂದು ಈ ರೀತಿ ಬರೋದಿಲ್ಲ. ಅಕ್ಷರ ಪುರುಷನ ವಿಷಯವನ್ನು ಹೇಳಿ ಯಸ್ಮಾತ್ ಪರಂ ಅಂತ ಬರೋದು ಮುಂಡಕೋಪನಿಷತ್ತಿನಲ್ಲಿಯೇ. ಆದ್ದರಿಂದ ಅಕ್ಷರ ಪುರುಷನಿಗೆ ಸಮಾಭ್ಯಧಿಕ ರಹಿತರಿಲ್ಲ ಅನ್ನೋದು ಯಸ್ಮಾತ್ ಪರಂ ನಾ ಪರಮಸ್ತಿ ಅನ್ನೋ ಮಂತ್ರದಿಂದ ವ್ಯಾಖ್ಯಾನ ಮಾಡಲ್ಪಟ್ಟಿದೆ ಅಂತ ಹೇಳಲ್ಪಟ್ಟಿದೆ ಶ್ರುತಿಯಲ್ಲಿ ಅಂತ ಹೇಳಿದಾಗ ಮುಂಡಕೋಪನಿಷತ್ತಿನಲ್ಲಿ ಈ ಮಂತ್ರ ಇದೆ ಅಂತ ತಿಳಿದು ಬರುತ್ತೆ, ಅಕ್ಷರ ಶಬ್ದನ ಲಕ್ಷಣ ಹೇಳಿದ ಮೇಲೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಉಪಾದಾನ ಕಾರಣದಲ್ಲಿ ಕೆಲವು ವಿಷಯಗಳನ್ನ ಇಲ್ಲಿ ಮತ್ತೆ ಮುಂದಿನ ಮಂತ್ರದಲ್ಲಿ ಸ್ಪಷ್ಟ ಮಾಡ್ತಾರೆ. ಮುಂಡಕೋಪನಿಷತ್ತಿನಲ್ಲಿ ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ ಉದಾಹರಣೆಗಳೊಡನೆ ಉಪನಿಷತ್ತಿನಲ್ಲಿ ಬರುತ್ತೆ. ಮುಂದಿನ ಮಂತ್ರ ಅದನ್ನ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ. ಯಥೋರ್ಣನಾಭಿ ಸೃಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾಂ ಔಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ಯೇಷ ಲೋಮಾನಿ ತಥಾ ಅಕ್ಷರಾತ್ ಸಂಭವತೀಹ ವಿಶ್ವಂ ಭೂತಯೋನಿಂ ಅಂತ ಹೇಳಿದಾಗ ಜಗತ್ತಿಗೆಲ್ಲ ಕಾರಣ, ಉಪಾದಾನ ಕಾರಣವೂ ಅವನೇ, ನಿಮಿತ್ತವೂ ಅವನೇ ಅಂತ ಹೇಳಿದ್ರೆ ಚೇತನದಿಂದ ಅಚೇತನ ಹೇಗೆ ಸೃಷ್ಟಿಯಾಗುತ್ತೆ, ಇದೆಲ್ಲ ಪ್ರಶ್ನೆ ಬರುತ್ತೆ ನಮ್ಗೆ. ವಿಕಾರ ಉಂಟಾಗುತ್ತೆ ಉಪಾದಾನ ಕಾರಣದಲ್ಲಿ. ಬ್ರಹ್ಮನಿಗೆ ವಿಕಾರವಿಲ್ಲ. ಬ್ರಹ್ಮ ಚೇತನ, ಜಗತ್ತಿನಲ್ಲಿ ಚೇತನ ಅಚೇತನ ಎರಡೂ ಇದೆ. ಅಚೇತನವು ಹೇಗೆ ಚೇತನದಿಂದ ಸೃಷ್ಟಿಯಾಗಕ್ಕೆ ಸಾಧ್ಯ? ಇದೆಲ್ಲ ಪ್ರಶ್ನೆಗಳು ನಮಗೆ ಬರುತ್ತೆ. ಅದಕ್ಕೆ ಉತ್ತರವನ್ನ ಈ ಮಂತ್ರದಲ್ಲಿ ಯಥಾ ಊರ್ಣನಾಭಿ, ಊರ್ಣನಾಭಿ ಅಂದ್ರೆ ಜೇಡರ ಹುಳ, ಸ್ಪೈಡರ್, ಸೃಜತೆ ಗೃಹ್ಣತೆ ಚ ಸೃಷ್ಟಿ ಮಾಡುತ್ತೆ ಮತ್ತೆ ಹಿಂತೆಗೆದುಕೊಳ್ಳುತ್ತೆ ತನ್ನ ಬಲೆಯನ್ನು ತಾನೇ, ಸೃಷ್ಟಿ ಸಂಹಾರ ಮಾಡುವ ಹಾಗೆ. ಯಥಾ ಪೃಥಿವ್ಯಾಂ ಔಷಧೇಯ ಸಂಭವಂತಿ, ಭೂಮಿಯಲ್ಲಿ ಮರಗಿಡಗಳು ಹುಟ್ಟುತ್ತವೆ. ಭೂಮಿ ಎನ್ನುವುದು ಅಚೇತನ, ನಾವು ನೋಡೋದಿಲ್ಲಿ ಭೂಮಿ ಅಚೇತನ, ಮರಗಿಡಗಳು ಎಲ್ಲ ಚೇತನಗಳು. ಅಚೇತನದಿಂದ ಚೇತನ ಉಂಟಾಗುತ್ತೆ. ಯಥಾ ಸತಃ ಪುರುಷಾತ್ ಕೇಶಲೋಮಾನಿ, ಚೇತನನಾದ ಪುರುಷನಲ್ಲಿ ಅಚೇತನವಾದ ಉಗುರು ಕೂದಲು ಎಲ್ಲ ಬೆಳೆಯುತ್ತೆ.
ಚೇತನದಿಂದ ಅಚೇತನ, ಚೇತನದಿಂದ ಚೇತನ, ಒಂದೇ ಉಪಾದಾನ ನಿಮಿತ್ತ ಕಾರಣ ಎಲ್ಲ ಆಗಿರೋದು. 3 ಉದಾಹರಣೆಗಳನ್ನ ಆಶ್ಚರ್ಯವಾಗಿ ಉಪನಿಷತ್ ಹೇಳಿ, ತಥಾ ಅಕ್ಷರಾತ್ ಸಂಭವತಿ ವಿಶ್ವಂ, ವಿಶ್ವಂ ಸಂಭವತಿ, ಪ್ರಪಂಚವೆಲ್ಲ ಹಾಗೆ ಸೃಷ್ಟಿಯಾಗುತ್ತೆ ಪರಮಾತ್ಮನಿಂದ, ಯಾವ ಸಂದೇಹ ಪಡಬೇಡಿ ಅಂತ ಉಪನಿಷತ್ ಸ್ಪಷ್ಟಪಡಿಸುತ್ತೆ. ಚೇತನದಿಂದ ಅಚೇತನ ಬರೋದು ನೋಡ್ಬೋದು, ಅಚೇತನದಿಂದ ಚೇತನ ಉಂಟಾಗೋದು ನೋಡ್ಬೋದು, ಒಂದೇ ಎಲ್ಲ ಕಾರಣಗಳು ಆಗಿರೋದು ನೋಡ್ಬೋದು. ಆದ್ದರಿಂದ ಅದೇ ರೀತಿಯಲ್ಲಿ ಅಕ್ಷರ ಸಿದ್ಧಿತ ಅನ್ನೋ ಪರಮಾತ್ಮ ಸಕಲವನ್ನು ಸೃಷ್ಟಿ ಮಾಡ್ತಾನೆ ಅಂತ ಇಲ್ಲಿ ಅದಕ್ಕೆ ವಿವರಿಸ್ತಾರೆ. ಅದು ಯಾಕೆ ಸಂಗತಿಯನ್ನು ಹೇಳ್ತಾರೆ. ನಾನು ಲೋಕೆ ಉಪಾದಾನಸ್ಯ ಸ್ವಭಿನ್ನ ನಿಮಿತ್ತ ಕಾರಣ ಸಾಪೇಕ್ಷತ್ವ ದರ್ಶನಾತ್. ಉಪಾದಾನ ಕಾರಣಕ್ಕೆ ಅದಕ್ಕಿಂತ ಬೇರೆಯಾದ ನಿಮಿತ್ತ ಕಾರಣದ ಅಪೇಕ್ಷೆ ಇದೆ. ಮಡಿಕೆ ಆಗೋದಿಲ್ಲ, ಮಣ್ಣಿಗೆ ಕುಂಬಾರನ ಅಪೇಕ್ಷೆ ಇದೆ, ದಾರಗಳಿಗೆ ಒಬ್ಬ ಇವನು ನೇಯ್ಗಾರನ ಅಪೇಕ್ಷೆ ಇದೆ. ಅದೇ ರೀತಿಯ ಮರಗಳಿದ್ರೆ ಒಬ್ಬ ಕಾರ್ಪೆಂಟರು, ಬಡಗಿ, ಅವನು ಬೇಕು. ಏನೋ ಒಂದು ಪದಾರ್ಥ ಮರದ ಪದಾರ್ಥ ಮಾಡ್ಬೇಕು, ಒಂದು ಟೇಬಲ್ಲೋ ಒಂದು ಕುರ್ಚಿಯೋ ಮಾಡ್ಬೇಕು ಅಂದ್ರೆ ಆ ಪದಾರ್ಥಗಳು ತಾವೇ ಕಾರ್ಯ ಆಗೋಕ್ ಸಾಧ್ಯವಿಲ್ಲ. ಉಪಾದಾನ ಕಾರಣಗಳಿಗೆ ಲೋಕದಲ್ಲಿ ನಿಮಿತ್ತ ಕಾರಣದ ಅಪೇಕ್ಷೆ ಇದೆ. ಸ್ವಭಿನ್ನ, ತನಕ್ಕಿಂತ ಬೇರೆಯಾದ ಒಂದು ನಿಮಿತ್ತ ಕಾರಣದ ಅಪೇಕ್ಷೆ ಇದೆ. ಉಪಾದಾನಸ್ಯ ಸ್ವಭಿನ್ನ ನಿಮಿತ್ತ ಕಾರಣ ಸಾಪೇಕ್ಷತ್ವ, ಬೇರೆ ತನಗಿಂತ ಬೇರೆಯಾದ ಒಂದು ನಿಮಿತ್ತ ಕಾರಣದ ಅಪೇಕ್ಷೆ ಇರೋದು ಕಂಡು ಬರುತ್ತೆ. ದರ್ಶನಾತ್ ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅನುಪಪನ್ನಂ ಅನ್ನೋ ಪ್ರಶ್ನೆ ನಾವು ಬರುತ್ತೆ. ಅದರಲ್ಲಿ ಸಂದೇಹ ಬರ್ಬೋದು, ಒಂದೇ ಕಾರಣ ಅಂತ ಹೇಳ್ತೀರಾ. ಕಿಂಚ ಏಕಸ್ಯ ಬ್ರಹ್ಮಣಃ ಪರಸ್ಪರ ವಿಲಕ್ಷಣ ಅನಂತ ಪ್ರಪಂಚ ಉಪಾದಾನತ್ವವೇ ಸಂಭವತಿ. ಇದು ನ ವಿಲಕ್ಷಣತ್ವಾಧಿಕರಣ ಅನ್ನೋದ್ರಲ್ಲಿ ಭಾಷೆಗೆ ಸೂತ್ರಕಾರರು ಹೇಳ್ತಾರೆ. ನ ವಿಲಕ್ಷಣತ್ವಾದಸ್ಯ ತಥಾ ಹಿ ದರ್ಶಯತಿ ಅಂತ ಹೇಳ್ಬಿಟ್ಟು, ತಥಾತ್ಮಂಚ ದರ್ಶನಾಥ ಅಂತ ಹೇಳ್ಬಿಟ್ಟು, ಲೋಕದಲ್ಲಿ ವಿಲಕ್ಷಣವಾಗಿದೆ. ಕಾರ್ಯಕಾರಣಗಳಲ್ಲಿ ಸಾಲಕ್ಷಣ್ಯ ಅನ್ನೋದು ಇರ್ಬೇಕಲ್ಲ. ಕಾರಣ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿ ಕಾರ್ಯವಿರ್ಬೇಕು. ಕಾರ್ಯ ಕಾರಣಗಿಂತ ಅತ್ಯಂತ ವಿಲಕ್ಷಣವಾಗಿರೋದು ಹೇಗೆ ಸಾಧ್ಯ? ಕಾರಣ ಗುಣ ಕಾರ್ಯೇ ಸಂಕ್ರಾಮಂತಿ. ಮಾವಿನ ಬೀಜದಿಂದ ಬೇವಿನ ಮರ ಬರೋದಿಲ್ಲ, ಅದಕ್ಕೆ ಸಾಲಕ್ಷಣ್ಯವಿರ್ಬೇಕು. ಈ ಕಾರಣದಿಂದ ಈ ಕಾರ್ಯವೇ, ಅದು ವಿಲಕ್ಷಣವಾಗಿರಕ್ಕೆ ಸಾಧ್ಯವಿಲ್ಲ ಒಂದಕ್ಕಿಂತ ಒಂದು ಅಂತ ಅದರಲ್ಲಿ ಪ್ರಶ್ನೆಯನ್ನ ಹಾಕ್ತಾರೆ. ವಿಲಕ್ಷಣ ಆಗಿರಕ್ಕೆ ಸಾಧ್ಯವಿದೆ, ಎಲ್ಲಾ ವಿಷಯದಲ್ಲೂ ಸಾಲಕ್ಷಣ್ಯ ಅನ್ನೋದು ಇರ್ಬೇಕಾಗಿಲ್ಲ, ಕೆಲವು ಅಂಶಗಳಲ್ಲಿ ಇರಬಹುದು. ಆ ರೀತಿ ಅದನ್ನ ಪರಿಹಾರ ಮಾಡ್ತಾರೆ. ಪರಸ್ಪರ ವಿಲಕ್ಷಣವಾದ ಬ್ರಹ್ಮ ಅವಿಕಾರಿಯಾದವನು, ಜ್ಞಾನಸ್ವರೂಪನಾದವನು, ಅವನು ಸಕಲ ಕಲ್ಯಾಣ ಗುಣಾಕರನಾದವನು, ಅಖಿಲೇಯ ಪ್ರತ್ಯನೀಕನಾದವನು. ಲೋಕದಲ್ಲಿ ಬರೀ ದೋಷವೇ ದುಃಖವೇ ಇದೆ, ಅಚೇತನಗಳಿದೆ, ಎಲ್ಲವೂ ಇದೆ. ಇದು ಬಹಳ ವಿಲಕ್ಷಣವಾಗಿದೆ ಬ್ರಹ್ಮನಿಗಿಂತ. ಇದಕ್ಕೆ ಬ್ರಹ್ಮ ಕಾರಣ ಅಂತ ಹೇಗೆ ಹೇಳ್ತೀಯ? ಪ್ರಕೃತಿಯೇ ಕಾರಣ ಅಂತ ಹೇಳ್ಬೇಕು ಅನ್ನೋದು ಪ್ರಶ್ನೆಯಲ್ಲಿ. ಕಿಂಚ ಘಟಾದಿ ಉತ್ಪಾತ್ತವು ಉಪಾದಾನಭೂತ ಮೃತ್ಪಿಂಡಾದಿಶು ಪೂರ್ವಾವಸ್ಥೆ ಉಪಮರ್ದೋ ದೃಶ್ಯತೆ. ಇದು 3ನೆಯ ಪ್ರಶ್ನೆ. ಕಾರ್ಯಕಾರಣ ಭಾವದಲ್ಲಿ ಬರುವಂತಹ ಮುಖ್ಯವಾದ 3 ಪ್ರಶ್ನೆಗಳು ಬರುತ್ತೆ ಇಲ್ಲಿ. ಒಂದು, ಲೋಕದಲ್ಲಿ ಉಪಾದಾನ ಕಾರಣಕ್ಕಿಂತ ನಿಮಿತ್ತ ಕಾರಣ ಅತ್ಯಂತ ಭಿನ್ನವಾಗಿ ಬೇರೆಯಾಗಿರ್ಬೇಕು, ಅದು ಕಂಡು ಬರುತ್ತೆ. ಎರಡನೆಯದು, ಉಪಾದಾನಕ್ಕೂ ನಿಮಿತ್ತಕ್ಕೂ ವೈಲಕ್ಷಣ್ಯ ಪರಸ್ಪರ ವಿಲಕ್ಷಣವಾಗಿರಕ್ಕೆ ಸಾಧ್ಯವಿಲ್ಲ, ಎರಡು ಅದಕ್ಕೆ ಅನುಗುಣವಾಗಿರ್ಬೇಕು. ಉಪಾದಾನ ಕಾರಣದಲ್ಲಿ ಇರುವ ಗುಣಗಳೇ ಕಾರ್ಯದಲ್ಲಿ ಬರಬೇಕು. ಮಣ್ಣಿನ ಗುಣಗಳು ಮಡಿಕೆಯಲ್ಲಿ ಬರುತ್ತೆ ಹೊರತು ಬೇರೆ ಯಾವುದೋ ಚಿನ್ನದ ಗುಣಗಳು ಬರೋದಿಲ್ಲ ಮಡಿಕೆಯಲ್ಲಿ. ಅದು ಸಾಲಕ್ಷಣ್ಯವಿರಬೇಕು, ವಿಲಕ್ಷಣವಾಗಿರಕ್ಕೆ ಸಾಧ್ಯವಿಲ್ಲ, ಅತ್ಯಂತ ವಿಲಕ್ಷಣವಾಗಿರೋದಿಲ್ಲ. ಇನ್ನೊಂದು, ಉಪಾದಾನ ಕಾರಣವು ಪರಿಣಾಮ ಹೊಂದಬೇಕು. ಘಟಾದಿ ಉತ್ಪತ್ತವು ಉಪಾದಾನಭೂತ ಮೃತ್ಪಿಂಡಾದಿಶು ಪೂರ್ವಾವಸ್ಥೆ ಉಪಮರ್ದ ದೃಶ್ಯತೆ. ಹಿಂದಿನ ಅವಸ್ಥೆ ನಾಶವಾಗಿಬಿಡುತ್ತೆ. ಮೃತ್ಪಿಂಡ ಅಂತ ಯಾವ ಅವಸ್ಥೆ ಇತ್ತೋ, ಮಣ್ಣಿನ ಉಂಡೆಯ ಅವಸ್ಥೆ, ಅದು ನಾಶವಾಗಿ ಘಟದ ಅವಸ್ಥೆ ಉತ್ಪನ್ನವಾಗುತ್ತೆ. ಹಿಂದಿನ ಅವಸ್ಥೆ ನಾಶವಾಗಬೇಕು, ಮುಂದಿನ ಅವಸ್ಥೆ ಉಂಟಾಗಬೇಕು. ಚಿನ್ನವನ್ನ ಚೆನ್ನಾಗಿ ಕರಗಿಸ್ಬಿಟ್ಟು ಅದನ್ನ ಗಟ್ಟಿಯಾಗಿರೋದನ್ನ ಚೆನ್ನಾಗಿ ಕರಗಿಸಿ ಆಭರಣ ಮಾಡಿಬಿಟ್ರೆ ಚಿನ್ನದ ಹಿಂದಿನ ಅವಸ್ಥೆ ಹೋಯ್ತು, ನಾಶವಾಗಿ ಹೋಗುತ್ತೆ. ಮುಂದಿನ ಅವಸ್ಥೆ ಉಂಟಾಗುತ್ತೆ, ಆಭರಣದ ಅವಸ್ಥೆ. ಇದು ವಿಕಾರ, ಹಿಂದಿನ ಅವಸ್ಥೆಯೇ ನಾಶ ಆಗೋದು. ಇದೆಲ್ಲ ಲೋಕದಲ್ಲಿ ಕಂಡು ಬರುವ ಕಾರ್ಯಕಾರಣ ಭಾವದಲ್ಲಿ ಬರುವಂತಹ ಕಂಡು ಬರುವ ವಿಷಯಗಳು. ಹಾಗೆಯೇ ಪ್ರಾಕಾರ ಉಪಾದಾನ ಭೂತಾಸು ಇಷ್ಟಕಾಸು ಚತುರಶ್ರತ್ವಾದಿ ಲಕ್ಷಣ ಪೂರ್ವಾಕಾರ ತಿರೋಧಾನ ದೃಶ್ಯತೆ ಅಂತ ಹೇಳಿದ್ರು.
ಒಂದು 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 ಗೋಡೆ ಕಟ್ಟಿದ್ರೆ, ಒಂದು ಮನೆ ಕಟ್ಟಿದ್ರೆ ಇಟ್ಟಿಗೆಗಳೆಲ್ಲ ಹೇಗಿರುತ್ತೆ ಅಂದ್ರೆ ಚತುರಶ್ರತ್ವಾದಿ ಲಕ್ಷಣ ಅಂದ್ರು. 4 ಒಂದು ಕ್ಯೂಬಾಯ್ಡ್ ಚತುರಶ್ರತ್ವಾದಿ ಲಕ್ಷಣ ಅಂದ್ರೆ ಕ್ಯೂಬಾಯ್ಡ್ ತರ ಇರುತ್ತೆ. ಅದು 4 ಭಾಗಗಳು, 4 ಅದಕ್ಕೆ ಭಾಗಗಳು, 4 ಸೈಡ್ಸ್ ಇರುತ್ತೆ, 4 ಸೈಡ್ಸ್. ಅದೆಲ್ಲ ಇದ್ದು ಅದೆಲ್ಲ ಉಪಾದಾನಭೂತವಾದ ಇಷ್ಟಕಾಸು. ಇಷ್ಟಕ ಅಂದ್ರೆ ಇಟ್ಟಿಗೆಗಳೆಲ್ಲ ಪೂರ್ಣ ಮರ್ತೋಗುತ್ತೆ, ಪೂರ್ವಾಕಾರವೇ ಹೋಗ್ಬಿಡುತ್ತೆ. ಅದು ಮನೆಯಲ್ಲಿ ಇಟ್ಟಿಗೆ ಅಂತಾನೆ ಗೊತ್ತಾಗೋದಿಲ್ಲ. ಇಟ್ಟಿಗೆಯೋ ಒಳಗಡೆ ಕಲ್ಲಿದೆಯೋ ಏನಿದೆ ಅಂತ ಗೊತ್ತಾಗಲ್ಲ, ಆಗ ಬದಲಾಗ್ಬಿಡುತ್ತೆ. ಅಕ್ಷರ ಶಬ್ದಿತಸ್ಯ ನಿರ್ವಿಕಾರಸ್ಯ ಬ್ರಹ್ಮಣ. ಇಲ್ಲಿ ಅಕ್ಷರ ಶಬ್ದಿತನಾದ ಬ್ರಹ್ಮ ನಿರ್ವಿಕಾರಿ, ಅವನಿಗೆ ವಿಕಾರವೇ ಇಲ್ಲ. ಪೂರ್ವಾಕಾರ ಉಪಮರ್ಧ ತಿರೋಧಾನಯೋ ಅಸಂಭವೇನ ಉಪಾದಾನತ್ವಂ ನಂ ಸಂಭವತಿ ಇತಿ ಆಶಂಕ್ಯ. ಅವನಿಗೆ ಪೂರ್ವಾಕಾರ ಮರೆಯಾಗುವುದು ಕಾರಣ ಸಾಧ್ಯವಿಲ್ಲ, ಪೂರ್ವಾಕಾರದ ಪರಿಣಾಮ ಆಗುವುದು ಸಾಧ್ಯವಿಲ್ಲ, ನಾಶವಾಗುವುದು ಸಾಧ್ಯವಿಲ್ಲ. ಅವಿಕಾರಿಯಾದವನು, ವಿಕಾರವಿರೋದಿಲ್ಲ, ಅವನೇ ನಿಮಿತ್ತ ಉಪಾದಾನ ಆಗ್ಬೇಕು, ಪರಿಣಾಮ ಆಗಬಾರದು. ಇದೆಲ್ಲವೂ ಹೇಗೆ ಸಾಧ್ಯ ಅನ್ನೋ ಸಂಶಯ ಬಂದರೆ ಅದಕ್ಕೆ ಉಪನಿಷತ್ತು ಪರಿಹಾರವನ್ನು ಹೇಳುತ್ತೆ. ಯಥೋರ್ಣನಾಭಿ ಸೃಜತೆ ಗೃಹತೆ ಚ ಯಥಾ ಊರ್ಣನಾಭಿ ಹೃದಯಾತ್ ಊರ್ಣಾಂ ಸಂತತ್ಯ ವಕ್ರತಃ ಅಂದ್ರೆ ತಯಾ ವಿಹೃತ್ಯ. ಇದು ಒಂದು ಶ್ಲೋಕ, ಬೇರೆ ಒಂದು ಇದರಿಂದ ತೆಗಿತಾರೆ ಪ್ರಮಾಣದಿಂದ. ಯಥೋರ್ಣಾಭಿ ಹೃದಯಾದ್ ಊರ್ಣಾಂ ಸಂತತ್ಯ ವಕ್ರತಃ ತಯಾ ವಿಹೃತ್ಯ ಭೂಯಸ್ತಾಂ ಗ್ರಸತ್ಯೇವಂ ಜನಾರ್ದನ. ಭೂಯಃ ತಾಂ ಗ್ರಸತಿ, ಇಲ್ಲಿ ಪ್ರಿಂಟಿಂಗ್ ಅಲ್ಲೆಲ್ಲ ಹೋಗ್ಬಿಟ್ಟಿದೆ. ತಯಾ ವಿಹೃತ್ಯ ಭೂಯಸ್ತಾಂ ಗ್ರಸತ್ಯೇವ ಜನಾರ್ದನ. ಭೂಯಃ ತಾಂ ಗ್ರಸತಿ ಅಂತ ಅರ್ಥ. ಮತ್ತೆ ಅದನ್ನ ತನ್ನಲ್ಲಿ ಹೇಳ್ಕೊಳ್ಳುತ್ತೆ. ತಯಾ ವಿಹೃತ್ಯ, ಅದರಿಂದ ಬಿಟ್ಟು, ಸಂತತ್ಯ ತನ್ನೆಲ್ಲ ನೇಯ್ದು ಅದನ್ನು ತನ್ನಿಂದ ಹೊರಗಡೆ ಹಾಕಿ ಬಲೆಯನ್ನ ತನ್ನ ಹೃದಯದಿಂದಲೇ ತೆಗೆಯುತ್ತೆ ಆ ಮೆಟೀರಿಯಲ್ ಪದಾರ್ಥವನ್ನ. ಮತ್ತೆ ಅದನ್ನೇ ಗ್ರಸತಿ, ಅದನ್ನೇ ನುಗ್ಕೊಳ್ಳುತ್ತೆ, ತಾನೇ ಹೇಳ್ಕೊಳ್ಳುತ್ತೆ ಒಳಗಡೆ. ಆ ರೀತಿ ಜನಾರ್ದನನು ಆ ರೀತಿಯ ಸೃಷ್ಟಿ ಸಂಹಾರ ಮಾಡ್ತಾನೆ ಅಂತ ಹೇಳಿದಾಗೆ, ಯಥಾ ಲೂತಾಖ್ಯ ಕೀಟ ವಿಶೇಷಸ್ಯ, ಲೂತ ಹೇಳೋದು ಅದು ಇದಕ್ಕೆ ಸ್ವಾಂತ ಸ್ಥಿತ ತಂತು ನಿಸ್ಸಾರಣ ತತ್ ಪ್ರವೇಶನಯೋ ನಿರಪೇಕ್ಷ ಕರ್ತೃತ್ವಂ. ಅದಕ್ಕೆ ಬೇರೆ ಯಾವ ಅಪೇಕ್ಷೆ ಇಲ್ಲದೆ ಅದಕ್ಕೆ ಕರ್ತೃತ್ವವಿದೆ. ತನ್ನಿಂದ ತನ್ನ ತಂತುಗಳನ್ನೆಲ್ಲ ಹೊರಗಡೆ ಉಂಟು ಮಾಡುತ್ತೆ, ಮತ್ತೆ ಅದನ್ನೆಲ್ಲ ಒಳಗಡೆ ಎಳ್ಕೊಳ್ಳುತ್ತೆ, ಅದರಲ್ಲಿ ಪ್ರವೇಶ ಮಾಡುತ್ತೆ. ಎಲ್ಲವೂ ಅವನಿಗೆ ಬೇರೆ ಯಾವ ಒಂದು ಜೇಡರ ಹುಳಕ್ಕೆ ಬೇರೆ ಅಪೇಕ್ಷೆ ಇಲ್ಲದೆ ಎಲ್ಲವನ್ನು ತಾನೇ ಮಾಡುತ್ತಲ್ಲ. ಹಾಗೆ ಯಥಾ ಪೃಥಿವ್ಯಾಂ ಔಷಧಯ ಸಂಭವಂತಿ ಯಥಾ ಏಕಸ್ಯಾಹ ಏವ ಪೃಥಿವ್ಯಾಹ ಪೂರ್ವಾವಸ್ಥಾ ಉಪಮರ್ಧ ತಿರೋಧಾನ ಅಭಾವೇಪಿ. ಅದು ಅಲ್ಲಿ ಹೇಳ್ತಾರೆ, ವಿಲಕ್ಷಣ ಅನಂತ ಔಷಧ್ಯುಪಾದಾನತ್ವಂ. ಹಿಂದಿನ ಅವಸ್ಥೆಯೂ ಹೋಗೋದಿಲ್ಲ. ಭೂಮಿಯಿಂದ ಗಿಡಗಳು ಹುಟ್ಟಿದಾಗ ಚೇತನದಿಂದ ಚೇತನ ಉಂಟಾಯಿತು. ಅಲ್ಲಿ ಆ ಭೂಮಿಗೆ ಹಿಂದಿನ ಅವಸ್ಥೆಯೂ ಹೋಗೋದಿಲ್ಲ, ನಾಶವಾಗೋದಿಲ್ಲ. ಮಣ್ಣು ನಾಶವಾಗಿ, ಮಣ್ಣಿನ ಉಂಡೆಯ ಅವಸ್ಥೆ ನಾಶವಾಗಿ ಘಟ ಆದಾಗೆ ಪೃಥ್ವಿಯ ಹಿಂದಿನ ಅವಸ್ಥೆ ನಾಶವಾಗುವುದಿಲ್ಲ, ಅದು ಮರೆಯೂ ಆಗೋದಿಲ್ಲ. ಇಟ್ಟಿಗೆಗಳನ್ನೆಲ್ಲ ಕಟ್ಟಿ ಮನೆ ಕಟ್ಟಿದ್ರೆ ಆ ಇಟ್ಟಿಗೆಗಳ ಆಕಾರ ಎಲ್ಲ ಮರೆ ಆಗ್ಬಿಡುತ್ತಲ್ಲ, ಆ ರೀತಿ ತಿರೋಧಾನ ಮರೆಯೂ ಆಗೋದಿಲ್ಲ ಹಿಂದಿನ ಅವಸ್ಥೆ. ಇದೇನು ಆಗುದೇ, ಹಾಗೆಯೇ ಔಷಧಿಗಳ ಮರಗಳೆಲ್ಲ ಅದರಲ್ಲಿ ಹುಟ್ಟುತ್ತವೆ. ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ಜೀವತಃ ಪುರುಷಸ್ಯ ಅಚೇತನಸ್ಯ ಅಚೇತನ ಕೇಶಲೋಮಾದಿ ಉಪಾದಾನತ್ವಂ. ಅಚೇತನಕ್ಕೆ ಚೇತನ ಉಪಾದಾನ ಆಗಿದ್ದಾನೆ. ಅಲ್ಲಿ ಯಾರು ಉಪಾದಾನ? ನಮ್ಮ ಉಗುರು ಬೆಳೆಯುತ್ತೆ, ನಮ್ಮಲ್ಲಿ ಕೂದಲುಗಳು ಬೆಳೆಯುತ್ತೆ. ಯಾರು ಉಪಾದಾನ ಕಾರಣ ಇದಕ್ಕೆ ಅಂದ್ರೆ ನಾವೇ ಉಪಾದಾನ ಕಾರಣ ಅಂತ ಹೇಳ್ಬೇಕು. ಜೀವನೇ ಉಪಾದಾನ, ಜೀವನೇ ನಿಮಿತ್ತ, ಎರಡೂ ಕಾರಣ, ಸಹಕಾರಿ ಎಲ್ಲ ಅಲ್ಲಿಯೇ. ಅವನೊಬ್ಬನೇ ಇರೋದು, ಬೇರೆ ಯಾವ ಅಪೇಕ್ಷೆಯೂ ಇಲ್ಲದೆ ಇದೆಲ್ಲ ಉಂಟಾಗುತ್ತೆ ಅಲ್ಲಿ. ಆ ರೀತಿ ತಥಾ ಅಕ್ಷರಾತ್ ಸಂಭವತಿ ವಿಶ್ವಂ ಏವಮೇವ ನಿಮಿತ್ತಾಂತರ ನಿರಪೇಕ್ಷಾತ್ ಉಪಾದೇಯ ವಿಲಕ್ಷಣಾತ್ ನಿರ್ವಿಕಾರಾತ್ ಪರಮಾತ್ಮನಃ ಪರಸ್ಪರ ವಿಲಕ್ಷಣಂ ಚೇತನಾಚೇತನಾತ್ಮಕಂ ನಿಖಿಲಂ ಜಗತ್ ಸಂಭವತಿ ಇತ್ಯರ್ಥಃ. ಅದೇ ರೀತಿಯಲ್ಲಿ ಒಂದು ಬೇರೆಯ ನಿಮಿತ್ತದ ಅಪೇಕ್ಷೆ ಇಲ್ಲದೆ ನಿಮಿತ್ತಾಂತರ ನಿರಪೇಕ್ಷಾತೆ ಉಪಾದೇಯ ವಿಲಕ್ಷಣಾತೆ ಹೇಳಿದ್ರು. ಬೇರೆ ಒಂದು ಉಪಾದೇಯಕ್ಕಿಂತ ಬೇರೆ ಆಗಿರುವಂತಹದ್ದು,
ಅವನಿಗೆ ಹೇಳಿದಾಗ ನಿಮಿತ್ತಾಂತರ ನಿರಪೇಕ್ಷಾತ್ ಉಪಾದೇಯ ವಿಲಕ್ಷಣಾತ್ ನಿರ್ವಿಕಾರಾತ್, ಎಲ್ಲದಕ್ಕೂ ವಿಲಕ್ಷಣವಾಗಿದ್ದಾನೆ, ನಿರ್ವಿಕಾರನಾಗಿದ್ದಾನೆ ಅವನು. ಅವನು ಪರಮಾತ್ಮನಿಗೆ ಪರಸ್ಪರ ವಿಲಕ್ಷಣಂ ಚೇತನಾಚೇ, ಅವನಿಗಿಂತ ವಿಲಕ್ಷಣವಾದ ಚೇತನಾಚೇತನಾತ್ಮಕವಾದ ಸಕಲ ಜಗತ್ತೂ ಉಂಟಾಗುತ್ತೆ ಅವನಿಗೆ ಅಂತ ಹೇಳಿದ್ರು. ಈ ರೀತಿ ಪರಮಾತ್ಮನಿಂದ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಒಂದು ಬಹಳ ಆಶ್ಚರ್ಯವಾದ ಉದಾಹರಣೆಯನ್ನು ಉಪನಿಷತ್ತು ಹೇಳುತ್ತೆ ಇಲ್ಲಿ. ಅವನ ವಿಶ್ವವನ್ನು ಅವನು ಹೇಗೆ ಸೃಷ್ಟಿ ಮಾಡಿದ ಪರಮಾತ್ಮ, ಮೊದಲು ಪರಮಾತ್ಮನ ಲಕ್ಷಣವನ್ನು ಹೇಳಿ ಅವನಿಗೆ ಸಮಾಭ್ಯಧಿಕರ ಸಹಿತತ್ವ ಅನ್ನೋದನ್ನು ಹೇಳಿ, ಸಮಾಭ್ಯಧಿಕರು ಯಾರೂ ಇಲ್ಲ ಅವನಿಗೆ ಅನ್ನೋದನ್ನು ಹೇಳಿ, ಜಗತ್ತನ್ನ ಅವನು ಸೃಷ್ಟಿ ಮಾಡಕ್ ಸಾಧ್ಯ, ವಿಲಕ್ಷಣವಾದ ಜಗತ್ತನ್ನು ಜಗತ್ತಿಗೆ ಅವನೇ ಉಪಾದಾನ ನಿಮಿತ್ತವೆಲ್ಲ ಆಗಕ್ಕೆ ಸಾಧ್ಯ ಅನ್ನೋದನ್ನು ಹೇಳಿ, ಈ ಸೃಷ್ಟಿಯನ್ನ ಹೇಗೆ ಮಾಡ್ತಾನವನು ಅದರ ಪ್ರಕಾರವನ್ನು ಮುಂದೆ ಹೇಳುತ್ತೆ ಉಪನಿಷತ್ ತಿಳಿಸುತ್ತೆ. ತಪಸಾ ಚೀಯತೆ ಬ್ರಹ್ಮ ತಥೋನ್ನಮಭಿಜಾಯತೆ ಅನ್ನಾತ್ ಪ್ರಾಣೋ ಮನಸ್ಸತ್ಯಂ ಲೋಕಾ ಕರ್ಮಸು ಚಾಮೃತಂ. ಬ್ರಹ್ಮಣ ವಿಶ್ವೋತ್ಪತ್ತಿ ಪ್ರಕಾರ ಉಚ್ಯತೆ. ಈಗ ಈ ವಿಶ್ವವನ್ನ ಅವನು ತನಗಿಂತ ವಿಲಕ್ಷಣವಾದ ಪ್ರಪಂಚವನ್ನ ಪರಮಾತ್ಮನೇ ಎಲ್ಲ ಕಾರಣಗಳು ಆಗಿದ್ದು ಉಪಾದಾನ ನಿಮಿತ್ತನಾಗಿ ಹೇಗೆ ಸೃಷ್ಟಿ ಮಾಡ್ತಾನೆ ಅದರ ಪ್ರಕಾರವನ್ನ ತಪಸಾ ಚೀಯತೆ ಬ್ರಹ್ಮ. ತಪಸ ಅಂದ್ರೆ ಜ್ಞಾನೇನ ಅರ್ಥ, ಜ್ಞಾನ ಸಂಕಲ್ಪ ರೂಪವಾದ ಜ್ಞಾನ. ಯಸ್ಯ ಜ್ಞಾನಮಯಂ ತಪಃ ಇತಿ ವಕ್ಷ್ಯಮಾಣತ್ವ, ತಪ ಆಳೋಡನೆ ಅಂತ ಧಾತು, ಅದರಿಂದ ಬರೋದು ತಪಸ್ಸು ಅಂದ್ರೆ ಆಲೋಚನೆ, ತಪಸ್ಸು ಅಂದ್ರೆ ಆಲೋಡನೆ ಅಂತ. ಅದರಿಂದ ಜ್ಞಾನಮಯಂ ತಪಃ ಅಂತ ಹೇಳಲ್ಪಟ್ಟಿದೆ ಶ್ರುತಿಯಲ್ಲಿ. ಯಸ್ಯ ಜ್ಞಾನಮಯಂ ತಪಃ ಅಂತ ಹೇಳಿದ್ದು ಸಂಕಲ್ಪ ರೂಪವಾದ ಜ್ಞಾನ, ಅದಕ್ಕೆ ತಪಸ್ಸು ಅಂತ ಶ್ರುತಿಯಲ್ಲಿ ಹೇಳಿದೆ. ಇಲ್ಲಿ ಚೀಯತೆ ಉಪಚೀಯತೆ ಅಧಿಕವಾಗುತ್ತೆ ಅಂತ ಅರ್ಥ, ಉಪಚಯ ಹೆಚ್ಚಾಗುವುದು. ಬಹುಸ್ಯಾಮಿತಿ ಸಂಕಲ್ಪ ರೂಪೇಣ ಜ್ಞಾನೇನ ಬ್ರಹ್ಮ ಸೃಷ್ಟ್ಯುನ್ಮುಖಂ ಭವತಿ ಇತ್ಯರ್ಥ. ಬಹುಸ್ಯಾಮ್ ಅನ್ನುವಂತಹ ಸಂಕಲ್ಪ ರೂಪವಾದ ಜ್ಞಾನದಿಂದ ಸೃಷ್ಟ್ಯುನ್ಮುಖವಾಗೋದಕ್ಕೆ ತಪಸಾ ಚೀಯತೆ ಬ್ರಹ್ಮ ಅಂತ ಉಪನಿಷತ್ತು ತಿಳಿಸುತ್ತೆ. ತತಃ ಅನ್ನಂ ಅಭಿಜಾಯತೆ, ಅದರಿಂದ ಅನ್ನ ಉಂಟಾಗುತ್ತೆ ಅಂತ ಶ್ರುತಿ ಶಬ್ದಗಳಿಗೆ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು ಅನ್ನೋದ್ರಲ್ಲಿ ಅನೇಕ ಕಡೆಗಳಲ್ಲಿ ತಿಳಿಯುತ್ತೆ. ಅನ್ನ ಅನ್ನೋದ್ರಿಂದ, ಅನ್ನ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಇಲ್ಲಿ, ನಾವು ಊಟ ಮಾಡುವಂತಹ ಅನ್ನ ಅನ್ನುವ ಅರ್ಥವೇ, ಹೇಗೆ ಅರ್ಥ ಮಾಡಬೇಕು? ಅದ್ಯತೆ ಅತ್ತಿಚ ಭೂತಾನಿ, ಅದ್ಯತೆ ಅತ್ತಿಚ ಭೂತಾನಿ, ಎಲ್ಲಾ ಪ್ರಾಣಿಗಳನ್ನ ತಿನ್ನುತ್ತೆ, ಪ್ರಾಣಿಗಳಿಂದ ತಿನ್ನಲ್ಪಡುತ್ತೆ ಅಂತ ಹೇಳಲ್ಪಟ್ಟಿದೆ. ಅದ್ಯತೆ ಅತ್ತಿಚ ಭೂತಾನಿ, ಇದು ಅನ್ನ ಸೂಕ್ತದಲ್ಲಿ ಬರುವಂತಹ ಮಂತ್ರ, ಅನ್ನ ಸೂಕ್ತದಲ್ಲಿ ಪ್ರಸಿದ್ಧವಾಗಿದೆ ಅನ್ನ ಸೂಕ್ತ. ಅದರಲ್ಲಿ ಅದ್ಯತೆ ಅತ್ತಿಚ ಭೂತಾನಿ ಅಂತ ಹೇಳಲ್ಪಟ್ಟಿದೆ, ಅದ್ಯತೆ ಹೆಚ್ಚಿದ ಭೂತಾನಿ. ಹಾಗೆಯೇ ಅದ್ಯಂತಂ ಅಹಮನ್ನಮನ್ನಂ ಅದಂತಂ ಅದ್ಮಿ ಅಂತ ಬರುತ್ತೆ. ಅಹಮನ್ನಂ ಅನ್ನಂ ಅದಂತಂ ಅದ್ಮಿ, ನಾನೇ ಅನ್ನ, ಅನ್ನವನ್ನು ತಿನ್ನುವವನನ್ನು ನಾನು ತಿಂತೀನಿ ಅಂತ ಅರ್ಥ ಅಲ್ಲಿ. ಅಹಂ ಅನ್ನಂ ಅನ್ನಂ ಅದಂತಂ ಅದ್ಮಿ, ಅನ್ನವನ್ನು ತಿನ್ನುವವನನ್ನು ನಾನು ತಿಂತೀನಿ ಅಂತ ಹೇಳಿದೆ. ಅಹಂ ಅನ್ನಂ ಅನ್ನಂ ಅದಂತಂ ಅದ್ಮಿ ಅಂತ ಈ ರೀತಿ ಎಲ್ಲ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಅದಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ಇಲ್ಲಿ ಇದು ವೇದಾಂತದ ಜಗತ್ ಸೃಷ್ಟಿಯನ್ನು ಹೇಳ್ತಿರುವ ಪ್ರಕರಣ, ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಬೇಕು. ಭೋಗ್ಯ ಭೋಕ್ತೃರೂಪ ಚೇತನಾಚೇನ ಸಂಘಾತ ಲಕ್ಷಣಂ ಅವ್ಯಾಕೃತಂ ಪರಸ್ಮಾತ್ ಬ್ರಹ್ಮಣಃ ಜಾಯತೆ ಇತ್ಯರ್ಥಃ. ತತಃ ಅನ್ನಂ ಅಭಿಜಾಯತೆ, ಅನ್ನ ಅನ್ನೋದಕ್ಕೆ ಏನರ್ಥ ಅಂದ್ರೆ ಭೋಗ್ಯ ಭೋಕ್ತೃ ರೂಪವಾದ ಎಲ್ಲವೂ ಹೇಳಲ್ಪಟ್ಟಿದೆ. ಚೇತನಾಚೇತನ ಸಂಘಾತ ಲಕ್ಷಣ, ಚೇತನಾಚೇತನದ ಒಂದು ಕಲೆಕ್ಟಿವಿಟಿ, ಸಂಘಾತ, ಅದರ ಸಮೂಹ, ಅದರ ಆ ಲಕ್ಷಣದಲ್ಲಿ ಇರುವಂತಹ ಅವ್ಯಾಕೃತವಾದದ್ದು. ಅವ್ಯಾಕೃತಂ, ಅವ್ಯಾಕೃತಂ ಅಂದ್ರೆ ಅವ್ಯಕ್ತ ಅಂತ ಹೇಳೋದು. ಮೂಲ ಪ್ರಕೃತಿ ಪರಸ್ಮಾತ್ ಬ್ರಹ್ಮಣಃ ಜಾಯತೆ, ಪರಬ್ರಹ್ಮನಿಂದ ಆ ಮೂಲ ಪ್ರಕೃತಿಯನ್ನ ಪರಿಣಾಮ ಹೊಂದಿಸಿ ಅವನು ಸಂಕಲ್ಪದಿಂದ ಜಗತ್ತ ರೂಪದಲ್ಲಿ ಮಾಡ್ತಾನೆ, ಪರಿಣಾಮ ಹೊಂದು ಹಾಗೆ ಮಾಡ್ತಾನೆ. ಚೇತನಾಚೇತನ ಸಂಘಾತ ಲಕ್ಷಣಂ ಅವ್ಯಾಕೃತಂ, ಎಲ್ಲವೂ ಸೇರಿದೆ ಅದರಲ್ಲಿ. ಅಕ್ಷರಂ ತಮಸಿ ಲೀಯತೆ ತಮಃ ಪರೇ ದೇವೇಕಿ ಭವತಿ ಅಂತೆ. ಅದರಲ್ಲಿ ಇದಕ್ಕೆ ಮೊದಲು ತದ್ಧಿ ಅವ್ಯಾಕೃತಮಾಸಿ ತನ್ನಾಮ ರೂಪಾಭ್ಯಾಂ ವ್ಯಾಕ್ರಿಯತ ಅಂತ ಬರುತ್ತೆ. ಮೊದಲು ಅವ್ಯಾಕೃತವಾಗಿತ್ತು, ಅದು ನಾಮರೂಪವಾಗಿ ವಿಭಜನೆ ಮಾಡಿದ ಪರಮಾತ್ಮ ಅಂತ ಶ್ರುತಿ ಹೇಳುತ್ತೆ.
ಅವ್ಯಾಕೃತವಾಗಿತ್ತು ಅಂತ ಹೇಳಿದಾಗ ನಾಮರೂಪ ವಿಭಜನೆ ಇಲ್ಲದ ಒಂದು ಅವಸ್ಥೆಯಲ್ಲಿ ಇದ್ದಂತಹ ಚೇತನಾಚೇತನಗಳೆಲ್ಲ ಅದು ಏನು ಅಂದ್ರೆ ಭೋಕ್ತೃ ಭೋಗ್ಯ ರೂಪ. ಚೇತನವೆಲ್ಲ ಭೋಗ್ಯವಾದದ್ದು, ಭೋಕ್ತಾ ಆದವನು ಜೀವಾತ್ಮ. ಈ ಪ್ರಪಂಚದಲ್ಲಿರೋದು ಎರಡೇ ಇರ್ಬೋದು, ಭೋಕ್ತೃ ಭೋಗ್ಯ ಎರಡಿದೆ. ಇಲ್ಲಿ ಭೋಕ್ತೃ ಯಾರು ಅಂದ್ರೆ ಜೀವಾತ್ಮರುಗಳೆಲ್ಲ ಭೋಕ್ತೃಗಳು, ಅವರೆಲ್ಲ ಅನುಭವಿಸ್ತಾರೆ ಸುಖ ದುಃಖಗಳನ್ನ. ಯಾವುದನ್ನ ಅನುಭವಿಸ್ತಾರೆ ಅಂದ್ರೆ ಭೋಗ್ಯವಾದ ಪ್ರಕೃತಿ ಭೋಗ್ಯವಾದದ್ದು. ಎಲ್ಲವೂ ಪ್ರಕೃತಿಯ ನಾವು ಅನುಭವಿಸೋದು. ಒಂದು ಪದಾರ್ಥವನ್ನು ನೋಡಿದ್ರೆ, ಒಂದು ಕೇಳಿದ್ರೆ, ಒಂದು ತಿಂದ್ರೆ, ಇದೆಲ್ಲ ಪ್ರಕೃತಿಯ ಬೇರೆ ಬೇರೆ ರೂಪಗಳು. ಊಟ ಮಾಡೋದು, ಅನ್ನವಾಗ್ಲಿ, ತಿನ್ನೋ ಪದಾರ್ಥಗಳಾಗ್ಲಿ, ನೋಡೋ ವಿಷಯಗಳಾಗ್ಲಿ, ಕೇಳುವ ವಿಷಯವಾಗ್ಲಿ, ಏನೇನಿದೆಯೋ ಇದೆಲ್ಲ ಅಚೇತನವೆಲ್ಲ ಭೋಗ್ಯವಾದದ್ದು. ಇವನಿಗೆ ಸುಖ ದುಃಖಗಳಿಗೆ ಅನುಭವಕ್ಕೆ ಕಾರಣವಾಗುತ್ತೆ. ಅದೆಲ್ಲ ಭೋಗ್ಯ. ಇವನು ಅನುಭವಿಸುವವನು ಭೋಕ್ತಾ ಆದವನು. ಒಂದು ಚೇತನ, ಭೋಕ್ತೃ ಭೋಗ್ಯ, ಇದೆರಡೇ ಪ್ರಪಂಚದಲ್ಲಿರೋದು. ಈ ಭೋಕ್ತೃ ಭೋಗ್ಯ ರೂಪದಲ್ಲಿ ಇರುವ ಚೇತನ ಅಚೇತನಗಳಲ್ಲಿ ರೂಪದಲ್ಲಿ ಯಾವುದಿದೆ ಅಂದ್ರೆ ಅವ್ಯಾಕೃತವಾದದ್ದು. ವ್ಯಾಕರಣ ಮಾಡ್ತಾನೆ ಅವನು, ನಾಮರೂಪ ವಿಭಜನೆ ಮಾಡ್ತಾನೆ. ಆ ಅವ್ಯಾಕೃತವಾದದ್ದು ಪರಮಾತ್ಮನಿಂದ ಹುಟ್ಟುತ್ತೆ ಅಂತ ಹೇಳಲ್ಪಟ್ಟಿದೆ. ಅನ್ನಾತ್ ಪ್ರಾಣ ಮನಃ ಸತ್ಯಂ ಲೋಕಾಹ ಕರ್ಮಸು ಚ ಅಮೃತಂ. ಅನ್ನದಿಂದ, ಅವ್ಯಾಕೃತದಿಂದ ಸಮಷ್ಟಿ ರೂಪ ಚಿದಚಿತ್ ಸಂಘಾತಾತ್ಮಕಾತ್, ಅನ್ನ ಶಬ್ದಿತಾತ್ ಅವ್ಯಾಕೃತಾತ್. ಸಮಷ್ಟಿ ರೂಪ ಚಿದಚಿತ್ ಸಂಘಾತಾತ್ಮಕಾತ್ ಅಂತ. ಸಮಷ್ಟಿ ಅಂದ್ರೆ ಕಲೆಕ್ಟಿವಿಟಿ, ಚೇತನಗಳೆಲ್ಲ ಸೇರಿ ಒಟ್ಟಿಗೆ ಕಲೆಕ್ಟಿವಿಟಿ ಅಂತ ಹೇಳ್ತೀವಿ. ಚಿತ್ ಸಂಘಾತ, ಚೇತನಗಳ ಒಂದು ಸಂಘಾತವಿರುತ್ತೆ. ಅದು ಅಚೇತನವು ಅವ್ಯಕ್ತ ಅನ್ನೋ ರೂಪದಲ್ಲಿ ಅದು ಇರುತ್ತೆ. ಇದೆ ಎರಡು ಸೇರಿ ಅನ್ನ ಅಂತ ಹೇಳಲ್ಪಟ್ಟಿದೆ. ಅದು ಅವ್ಯಾಕೃತವಾದ ಅವಸ್ಥೆ, ನಾಮರೂಪ ವಿಭಜನೆ ಇಲ್ಲದಂತಹ. ವ್ಯಾಕೃತ ಅಂದ್ರೆ ವ್ಯಾಕರಣ ಮಾಡೋದು, ವಿಭಾಗ, ನಾಮರೂಪ ವಿಭಾಗ ಇಲ್ಲದೆ ಇರುವಂತಹ ಅವಸ್ಥೆ. ಅದರಿಂದ ಮುಖ್ಯ ಪ್ರಾಣ ಅಂದ್ರೆ ಪ್ರಾಣ ಅನ್ನುವ ತತ್ವ, ಅದು ಒಂದು ಬೇರೆ ತತ್ವ ಅಲ್ಲ, ವಾಯು ವಿಶೇಷವೇ. ಮತ್ತೆ ಅಂತಃಕರಣಂ ಸತ್ಯ ಶಬ್ದಿತೋ ಭೋಕ್ತೃವರ್ಗ. ಸತ್ಯ ಅಂತ ಹೇಳಲ್ಪಟ್ಟ ಜೀವಾತ್ಮ ವರ್ಗ, ಭೋಕ್ತೃವರ್ಗ, ದೇವ ಮನುಷ್ಯ ಮೊದಲಾದ ವರ್ಗಗಳು. ಸ್ವರ್ಗಾದಯೋ ಲೋಕಾಹ ಕರ್ಮಸು ಆಯತ್ತಂ ಅಮೃತಂ ಚ. ಕರ್ಮಗಳ ಅಧೀನದಲಾದ ಅಮೃತತ್ವ ಮೊದಲಾದದ್ದು. ಅಮೃತತ್ವ ಸಂಘ ಸಾಧಕಂ ಕರ್ಮ ಇತಿ ಯಾವತ್. ಕರ್ಮಸು ಚಾಮೃತಂ ಅಂದ್ರೆ ಅಮೃತತ್ವ ಸಾಧಕವಾದ ಕರ್ಮ ಅಂತ ಅರ್ಥ. ಎಲ್ಲ ಕರ್ಮಗಳು, ಯಜ್ಞ ಯಾಗಾದಿಗಳು, ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅಂತೆಲ್ಲ ಬರುತ್ತಲ್ಲ ಗೀತೆಯಲ್ಲಿ, ಹಾಗೆ ಆ ರೀತಿ ಅರ್ಥ. ಅಥವಾ ಕರ್ಮಸು ಇತಿ ನಿರ್ಧಾರಣೆ ಸಪ್ತಮಿ, ಕರ್ಮ ಮಧ್ಯೆ ಮೋಕ್ಷಾರ್ಥಂ ಕರ್ಮ. ಇಲ್ಲಿ ಬ್ರಹ್ಮ ವಿಷಯಕವಾದ್ದರಿಂದ ಪರಾಯಯಾತ್ ಅಕ್ಷರಮಧಿಗಮ್ಯತೆ ಅಂತ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡ್ತಿದ್ರಿಂದ ಮೋಕ್ಷಾರ್ಥವಾದ ಕರ್ಮ ಅಂತ ಅರ್ಥ ಮಾಡ್ಬೋದು. ಏತತ್ ಸರ್ವಂ ಅಭಿಜಾಯತೆ ಇತಿ ಪೂರ್ವೇಣ ಅನ್ವಯ. ತತ್ಸರ್ವಂ ಭಾಷ್ಯ ಶ್ರುತ ಪ್ರಕಾಶಿಕಾಶಿಯೋ ಸ್ಪಷ್ಟಂ. ಎಲ್ಲವೂ ಈ ಭಾಷ್ಯ ಮತ್ತೆ ಅದಕ್ಕೆ ವ್ಯಾಖ್ಯಾನವಾದ ಶ್ರುತ ಪ್ರಕಾಶಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅದೇ ಅರ್ಥವನ್ನೇ ನಾ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ರಂಗರಾಮಾನುಜರು. ಇದಕ್ಕೆಲ್ಲವೂ ಶ್ರೀಭಾಷ್ಯವೇ ಮೂಲ. ಈ ಭಾಷ್ಯದಿಂದಲೇ ಈ ಮಂತ್ರಗಳಿಗೆಲ್ಲ ಭಾಷ್ಯಕಾರರು ನೇರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಅದೃಷ್ಟತ್ವಾದಿ ಗುಣಕಃ ಧರ್ಮೋಕ್ತೇ ಮೊದಲಾದ, ಮತ್ತೆ ಪ್ರಕೃತಿ ಅಧಿಕರಣ, ಅದರಲ್ಲೆಲ್ಲ ಮುಂಡಕೋಪನಿಷತ್ತಿನ ಮಂತ್ರಗಳಿಗೆಲ್ಲ ಬೇಕಾದಷ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನ ಅನುಸರಿಸಿಯೇ ಇಲ್ಲಿ ಮಾಡಿರೋದು. ಅಲ್ಲಿ ಇನ್ನೂ ಸ್ಪಷ್ಟವಾಗಿದೆ ಈ ಅರ್ಥಗಳೆಲ್ಲ, ಇಲ್ಲಿ ಹೇಳಿದ ಅರ್ಥಗಳು ಅನ್ನೋದನ್ನ ಹೇಳ್ತಾರೆ. ಅದನ್ನೇ ಮುಂದೆ ವಿವರಿಸಿ ಪರಮಾತ್ಮನ ಹೇಗೆ ಸೃಷ್ಟಿ ಪ್ರಕಾರ ಅನ್ನೋದನ್ನೆಲ್ಲ, ಅವನ ಸ್ವರೂಪವನ್ನೆಲ್ಲ ಮುಂದೆ ವಿವರಣೆ ಬರುತ್ತೆ. ಅದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿ ಈಗ ನಮಸ್ಕಾರವನ್ನು ತಿಳಿಸ್ಕೊಳ್ತೇವೆ. ಯೋ ನಿತ್ಯಂ ಅಚ್ಯುತ ಪದಾಂಬುಜಯುಗ್ಮ ರುಕ್ಮಂ ವ್ಯಾಮೋಹತಃ ತರ್ತಿರಾಣಿ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ಸಿಂಧೋ ರಾಮಾನುಜಸ್ಯ ಶರಣಂ ಪ್ರಪದ್ಯೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟವಾಗುಂಸಸ್ತನೂಭಿಃ ಯಜೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ पूषा ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ नो ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯೋಸ್ಮಿ.